ಒಂದರಿಂದ 10 ಹೀಗಿತ್ತು. ನಮಸ್ಕಾರ ಉದಯ ಮ್ಯೂಸಿಕ್ ವೀಕ್ಷಕರಿಗೆಲ್ಲ. ಇದೇ 28ನೇ ತಾರೀಕು ರಿಲೀಸ್ ಆಗ್ತಿರುವಂತ, ಅಂದ್ರೆ ಆಟ ಆಡೋಕೆ ಶುರು ಮಾಡೋಕೆ ರೆಡಿ ಆಗಿರೋ ಆಟಗಾರರು ಮಾಡ್ತಿರುವಂತ ನಮಸ್ಕಾರ. ಫಸ್ಟ್ ನಮ್ಮ ಜೊತೆ ಇರುವಂತ ಆಟಗಾರರನ್ನೆಲ್ಲರೂ ಪರಿಚಯ ಮಾಡಿಸ್ಬಿಡ್ತೀನಿ. ನಿಮಗೆಲ್ಲ ಪರಿಚಯ ಮಾಡಬೇಕು ಅನ್ನೋದೇನಿಲ್ಲ, ಯಾಕಂದ್ರೆ ಎಲ್ಲರೂ ಗೊತ್ತಿರೋರೆ. ಮೊದಲು ಕೂತಿರೋರು ದ್ವಾರಕೀಶ್ ಅಂಕಲ್ ಅವರ ಮಗ ಯೋಗಿ ಅವರು, ಈ ಚಿತ್ರದ ನಿರ್ಮಾಪಕ. ಎವರ್ ಗ್ರೀನ್, ಎವರ್ ಬ್ಯೂಟಿಫುಲ್, ಇದ್ರಿಗಿಂತ ಜಾಸ್ತಿ ಹೇಳಲ್ಲ, ಹೊಡೆದ್ಬಿಡ್ತಾರೆ. ಅನು ಪ್ರಭಾಕರ್ ಅವರು, ಅವ್ರನ್ನೂ ವೆಲ್ಕಮ್ ಮಾಡೋಣ. ಅದಾದಮೇಲೆ ರುದ್ರತಾಂಡವ ಆಡಿ ಇಡೀ ಕರ್ನಾಟಕಕ್ಕೆ ಚಿರಂಜೀವಿ ಸರ್ಜಾ. ಅದಾದಮೇಲೆ ಮೇಘನ ರಾಜ್. ಕನ್ನಡ ಭಾಷೆಯಲ್ಲಿ ಅಷ್ಟೇ ಅಲ್ಲ, ಮಲಯಾಳಮಲ್ಲಿ ಕೂಡ ಸಖತ್ ಪಾಪ್ಯುಲರ್ ನಟಿ. ಆ್ಯಂಡ್ ಇವತ್ತು ಆಟಗಾರ್ತಿ ಅಂತಲೇ ಇವ್ರನ್ನ ಫೇಮಸ್ ಆಗಿರುವಂಥ ನಟಿ. ಜೊತೆಗೆ ಆ ದಿನಗಳು ಕೊಟ್ಟಂಥ ಚೈತನ್ಯ ಒಂದು ಸ್ವಲ್ಪ ದಿನ ಪರಾರಿಯಾಗಿದ್ದರು. ಈಗ ಮತ್ತೆ ಸೂರ್ಯಕಾಂತಿ ಹಚ್ಚೋದಕ್ಕೆ ಆಟಗಾರನ ಜೊತೆ ಬರ್ತಾ ಇದ್ದಾರೆ. ಚೈತನ್ಯ ಸರ್, ವೆಲ್ಕಮ್. ಅದರ ಜೊತೆ ಜಟ್ಟ ಚಿತ್ರದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿಂಗ್ ಮಾಡಿದಂಥ ಪಾವನ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಪಾವನ ಅವರೇ. ಅದರ ಜೊತೆ ಲೂಸಿಯಾ ಚಿತ್ರದಲ್ಲಿ ಎಲ್ರಿಗೂ ಮಾತ್ರೆ ಕೊಡ್ತಿದ್ರಲ್ಲ ಬಾಲಾಜಿ ಮನೋಹರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಹಾಯ್. ಅದಾದಮೇಲೆ ಅವರು ಚಿಕ್ಕಣ್ಣ ಅವರ ಪೇರಾಗಿದ್ದವರು ಆರೋಹಿತ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇಷ್ಟು ಜನ ಆಟಗಾರರು ಇವತ್ತು ನಿಮ್ಮ ಜೊತೆ ಇದ್ದಾರೆ. ಇವ್ರ ಜೊತೆ ಮಾತಾಡೋಣ, ಸಾಕಷ್ಟು ತರಲೆ ಮಾಡೋಣ. ನಾನು ರೋಹಿತ್ ಪದ್ಕಿ, ಈ ಚಿತ್ರದ ಡೈಲಾಗ್ ರೈಟರು ಮತ್ತು ಲಿರಿಕ್ ರೈಟರು. ಇವರೆಲ್ಲ ಏನೋ ಒಂದು ಅವಕಾಶ ಕೊಟ್ಟರು ಅಂತ ಗ್ಯಾಪಲ್ಲಿ ಆಟೋ ಓಡಿಸ್ತಾ ಇದ್ದೀನಿ. ಮೊದಲನೇದಾಗಿ ಚೈತನ್ಯ ಸರ್ನ ಕೇಳ್ತೀನಿ. ಸರ್, ಆಟಗಾರ ಚಿತ್ರದ ಬಗ್ಗೆ ಕೇಳಲ್ಲ, ಬಟ್ ನೀವೇನೇನು ಆಟ ಆಡಿದಿರ ಅನ್ನೋದ್ರ ಬಗ್ಗೆ ಕೇಳ್ತೀನಿ. ಏನೇನು ಆಟ ಆಡಿದ್ರಿ? ಗೋವಾಲೆಲ್ಲ ಹೋಗಿದ್ರಂತೆ, ಏನು ಕತೆ, ಏನು ಸಮಾಚಾರ? ಸಿಕ್ಕಾಪಟ್ಟೆ ಆಟ ಆಡಿದ್ವಿ. 10 ಜನ ಆಟಗಾರರು ಈ ಸಿನಿಮಾದಲ್ಲಿ. ನನಗೆ ಮುಖ್ಯವಾಗಿ ಈ ಸಿನಿಮಾ ಇದರ ಸ್ಟ್ರೆಂತ್ ಏನಂದ್ರೆ ಇದರ ಕಥೆ. ಕಣ್ಣನ್ ಪರಮೇಶ್ವರನ್ ಅವರು ಬಹಳ ಉತ್ತಮವಾದ, ಬಹಳ ವಿಭಿನ್ನವಾದ ಒಂದು ಚಿತ್ರಕಥೆಯನ್ನು ಬರ್ಕೊಟ್ರು. ಅದಾದಮೇಲೆ ಯೋಗೀಶ್ ಅವರು ಈ ಸಿನಿಮಾಗೆ ಇನ್ವಾಲ್ವ್ ಆದಮೇಲೆ ನಾವು ಈ ಸಿನಿಮಾ, ನಾನು ಕಣ್ಣನ್ನು ಯೋಚನೆ ಮಾಡಿದ್ದು ತುಂಬ ಚಿಕ್ಕ ಪ್ರಮಾಣದಲ್ಲಿ ಹೊಸ ಆ್ಯಕ್ಟರ್ಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಸ್ಕ್ರಿಪ್ಟ್ ಇದೆ, ಒಂದು ಸ್ಟ್ರಾಂಗ್ ಆಗಿರೋ ಫಿಲ್ಮ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಯೋಗೀಶ್ ಅವ್ರು ಬಂದಾಗ ಇಡೀ ಫಿಲಮಿನ ಮೆರುಗು ಚೇಂಜ್ ಆಯಿತು. ಹಿ ಮೇಡ್ ಇಟ್ ಅ ವೆರಿ ಆ್ಯಂಬಿಷಿಯಸ್ ಫಿಲ್ಮ್. ಇಟ್ ಬಿಕೇಮ್ ಎ ಮಲ್ಟಿ ಸ್ಟಾರರ್. ಯೋಗೀಶ್ ಅವರಿಂದನೇ ಇಷ್ಟು ಜನ ದೊಡ್ಡ ನಟರು ಈ ಸಿನಿಮಾಗೆ ಬರೋಕ್ಕೆ ಸಾಧ್ಯ ಆಯಿತು. ಗೋವಾದಲ್ಲಿ ಶೂಟ್ ಮಾಡೋಕ್ಕಾಯಿತು, ಹೆಲಿಕಾಪ್ಟರಲ್ಲಿ ಶೂಟ್ ಮಾಡಿದ್ವಿ, ಯಾಟಲ್ಲಿ ಶೂಟ್ ಮಾಡಿದ್ವಿ. ಸೊ ಇಟ್ ಈಸ್ ಒನ್ ಆಫ್ ದಿ ಎಕ್ಸ್ಪೆನ್ಸಿವ್ ಫಿಲ್ಮ್ಸ್ ಮೇಡ್ ಇನ್ ಕನ್ನಡ ಅಂತ ಹೇಳ್ಬೋದು. ಆಟಗಾರ ಅಂತ ಟೈಟ್ಲ್ ಇಟ್ಟಿದ್ದೀರಾ, ಆಟ ನೀವು ಆಡಿರ್ತೀರಾ. ಈ ಆಟ ಆಡೋಕ್ಕೆ ಇಷ್ಟೊಂದು ಆಟಗಾರರು ಬೇಕಾ? 5 ಜನ ಹೀರೋಯಿನ್ಗಳನ್ನ ಬೇರೆ ಜೊತೆಗೆ ಇಟ್ಕೊಂಡು ಆಟ ಶುರು ಮಾಡಿದಿರ ಅಂತ ಕೇಳಿದ್ವಿ. ಏನಿದೆ? ನನಗೆ ಯಾವತ್ತೂ ಒಬ್ಬನೇ ಆಟ ಆಡಿ ಅಭ್ಯಾಸ ಇಲ್ಲ. ಅನು ಪ್ರಭಾಕರ್ ಅವರೇ, ನಿಮ್ಮ ಕಂಬ್ಯಾಕ್ ಚಿತ್ರ ಕನ್ನಡಕ್ಕಿದು. ಸೊ ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಚುಲಿ ನೀವು ಹೇಳ್ದಂಗೆ ಒಳ್ಳೆ ಒಂದು ಬ್ಯೂಟಿಫುಲ್ ರೋಲ್, ನನಗೆ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ರೋಲ್. ನಮಸ್ಕಾರ ಕನ್ನಡ ಜನತೆಗೆ ಡಬಲ್ ನಮಸ್ಕಾರ. ನಿಮಗೂ ಆ ದ್ವೀಪದಲ್ಲಿದ್ದು 1 ಕೋಟಿ ರೂಪಾಯಿ ಗೆಲ್ಲೋ ಆಸೆನ? ನೀವೀ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಟಾಪ್ ಸೀಕ್ರೆಟ್. ಓಕೆ, ಚಿರು ಅವ್ರನ್ನ ಪ್ರಶ್ನೆ ಕೇಳೋಣ. ಸರ್, ಆಟ ಆಡಿರ್ತೀರಾ, ಚಿಕ್ಕ ವಯಸ್ಸಿಂದನೂ ಆಟ ಆಡ್ಕೊಂಡು ಬಂದಿದ್ದೀರಾ, ಬಟ್ ನಿಮ್ಮ ಫೇವ್ರೇಟ್ ಆಟ ಯಾವುದು ಕಬಡ್ಡಿ ಬಿಟ್ಟು? ಕ್ರಿಕೆಟ್, ಗಾಲ್ಫ್, ಆಮೇಲೆ ಸ್ನೂಕರ್. ಈ ಚಿತ್ರದಲ್ಲಿ ಏನು ಆಟ ಆಡಿದ್ದೀರಾ ನೀವು? ಈ ಚಿತ್ರದಲ್ಲಿ ಬಂದು ಒಂದು ಡ್ರಗ್ ಡೀಲರ್ ಆಗಿ ಆಟ ಆಡಿದ್ದೀನಿ. ನಿಜವಾದ ಆಟ ಬಂದು ನಿಮಗೆ ಸಿನಿಮಾದಲ್ಲಿ ನಾವು ಯಾವಾಗ ಒಂದು ಐಲ್ಯಾಂಡ್ಗೆ ಹೋಗ್ತೀವೋ ಅಲ್ಲಿ ಒಂದು ನಿಜವಾದ ಆಟ ಸ್ಟಾರ್ಟ್ ಆಗುತ್ತೆ. ಸವಾಲು 108 ಜವಾಬು ಇಲ್ಲೇ ಉಂಟು, ಹುಡ್ಕೋದು ಪರ್ಮನೆಂಟು, ಗೋಲ ರಾತ್ರಿ 3:30 ಒಂದು ಫೈಟ್ ಸೀನ್ ಶೂಟ್ ಮಾಡ್ತಾ ಇದ್ವಿ. ಸೊ ಫೈಟ್ ಸೀನ್ ಶೂಟ್ ಮಾಡೋಕೆ ಏನಾಗುತ್ತೆ, ಸ್ಟಂಟ್ ಅಸಿಸ್ಟೆಂಟ್ ಬಂದ್ಬಿಟ್ಟು ಫಸ್ಟ್ ತೋರಿಸ್ತಾರೆ, ಆಮೇಲೆ ಚಿರು ಅದನ್ನು ಮಾಡಬೇಕು. ನೋಡ್ತಾ ಇದ್ವಿ ದೂರದಲ್ಲಿ ಸ್ಟಂಟ್ ಅಸಿಸ್ಟೆಂಟ್ ಬಂದು ಒಂದು ಪಲ್ಟಿ ಹೊಡೆದ್ಬಿಟ್ಟು ಹೋದಾಗ ಚಿರು ಬೆಡ್ ಇದ್ದಾಗ ಹೆಂಗೋ ಹೊಡ್ಕೊಂಡು ಹೊಟ್ಟೋಗ್ಬಿಡ್ಬೋದು, ಪಲ್ಟಿ ಹೊಡಿಬೋದು, ಹೆಂಗೆ ಬೇಕಾ ಮಾಡ್ಕೊಂಡು. ಫೈಟ್ರ್ ಒಬ್ರು ಬಂದು, ಸರ್ ಏನಿಲ್ಲ ಸರ್, ಸಿಂಪಲ್ ಸರ್ ಅಂದ್ಬಿಟ್ಟು ಒಂಥರ ಹಿಂಗಿದೆ, ಸ್ಲೋಪ್ ಇದೆ, ಫುಲ್ ಎಲ್ಲ ಕಲ್ಗಳೆಲ್ಲ ಕೂಡ ಮುಳ್ಳೆಲ್ಲ ಇದೆ, ಏನಿಲ್ಲ ಸರ್ ಅಂದ್ಬಿಟ್ಟು ರಪ್ಪ ಅಂತ ಹೊಡ್ಬಿಟ್ಟು ಹೊಟ್ಟೋಗ್ಬಿಟ್ಟು. ಪ್ರಪಂಚದ ಬಗ್ಗೆ ವೈರಾಗ್ಯ ಬಂದಂಗಿತ್ತು 3:30 ಬೆಳಿಗ್ಗೆಗೆ. ನಾನು ಓಕೆನಾ, ಈಗ ಮಾಸ್ಟರ್ ಅಲ್ಲ, ಮಾಸ್ಟರ್ ಮಾಡ್ತೇ ಬಾಚಿರು ಮಾಡ್ತೀರಾ ಅಂತ ಹೇಳ್ಬಿಟ್ಟು.
ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆಪ್ ಯಾವ್ದ್ರಲ್ಲೂ ಇದ್ರ ವಿಷಯ ಇರಬಾರ್ದು. ಯಾರಿಗಾದ್ರೂ ಗೊತ್ತಾದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಏನಿದು ನಮ್ಮ ಲೈಫು? ಟಿವಿ ಇಸ್ ನಾಟ್ ವರ್ಕಿಂಗು, ಫೋನ್ ಇಸ್ ನಾಟ್ ವರ್ಕಿಂಗು. ಹಿಂಗಾದ್ರೆ ನಾವು ಹುಣ್ಸೆನ್ ಕಿವುಚ್ಕೊಂಡಿರ್ಬೇಕಷ್ಟೇ. ಇಷ್ಟು ಗ್ಲಾಮರಸ್ ಆಗಿ ನಾನು ನಿಮ್ಮನ್ನು ಮಲಯಾಳಮಲ್ಲೂ ನೋಡಿರಲಿಲ್ಲ, ಕನ್ನಡದಲ್ಲೂ ನೋಡಿರಲಿಲ್ಲ, ಬಹುಶಃ ಮೊದಲನೇ ಸರ್ತಿ. ಸೊ ನಿಮ್ಮ ಪಾತ್ರದ ಬಗ್ಗೆ ಗ್ಲಾಮರಸ್ ಆಗಿ ಎಲ್ಲರೂ ಕಾಣಿಸ್ತಾ ಇದ್ದೀರಾ. 5 ಜನ ಹುಡುಗರು ಬೇರೆ ಜೊತೆಗಿದ್ರು. ಹೇಗಿತ್ತು ಶೂಟಿಂಗ್? ಸಖತ್ತಾಗಿತ್ತು. ಗ್ಲಾಮರ್ ಕ್ವಶನ್ಟ್ ಏನಕ್ಕೆ ಬೇಕು ಅಂದರೆ ನನ್ನ ಕ್ಯಾರೆಕ್ಟರ್ ಬಂದು ಶೀಸ್ ಅ ಸೂಪರ್ ಮಾಡಲ್. ಸೊ ಸೂಪರ್ ಮಾಡಲ್ ಅಂದಿದ ತಕ್ಷಣ ಅದಕ್ಕೆ ಬೇಕಾಗಿರುವಂಥ ಒಂದು ಗ್ಲಾಮರ್ ಬೇಕಿತ್ತು. ಆ್ಯಂಡ್ ಪ್ರತಿ ಪಾತ್ರಕ್ಕೂ ಒಂದು ಬ್ಯಾಕ್ಗ್ರೌಂಡ್ ಇದೆ ಸಿನಿಮಾಲಿ. ಸೊ ಈ 10 ಜನ ಒಟ್ಟಿಗೆ ಬಂದು ಐಲ್ಯಾಂಡಿಗೆ ಹೋದಾಗ ನಡೆಯುವಂಥ ಒಂದು ಆಟ ಅದು ಬಿಟ್ಟು ಬೇರೆ ಸಿನಿಮಾ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಯಾಕಂದರೆ ಅದನ್ನು ನೀವು ಸಿನಿಮಾ ನೋಡಲೇಬೇಕು. ಇಟ್ಸ್ ಅ ಸಸ್ಪೆನ್ಸ್ ಡ್ರಾಮಾ. ಕಾಡಿನ ಹುಡುಗಿ ಅಂದ ತಕ್ಷಣ ಫುಲ್ಲು ಕಾಡಿನಲ್ಲಿ ಇದ್ದವ್ರ ಥರನೇ ಕಾಡು ಪ್ರಾಣಿ, ಕಾಡು ಮನುಷ್ಯರ ಥರನೇ ಎಗರಾಡೋಕ್ಕೆಲ್ಲ ಶುರು ಮಾಡಿಬಿಟ್ಟಿದ್ರಂತೆ. ಬಿದ್ದು ಮಂಡಿಯೆಲ್ಲ ಹೊಡ್ಕೊಂಡ್ಬಿಟ್ರಂತೆ. ನೀವು ಏನು ಕತೆ ಅದು? ಎಲ್ಲೆಲ್ಲೋ ಬಿದ್ದಿರಲಿಲ್ಲ, ಎಲ್ಲೆಲ್ಲಿ ಬೀಳಬೇಕು ಅಲ್ಲೆಲ್ಲಿ ಬಿದ್ದಿದ್ದೆ. ಬಿಕಾಸ್ ಆ ಕ್ಯಾರೆಕ್ಟರ್ ಡಿಮಾಂಡ್ ಆಗಿತ್ತು ಆ್ಯಂಡ್ ಸಿಚುಯೇಷನ್ ಆಗಿತ್ತು. ಓಕೆ, ಇವಾಗ ಫಸ್ಟ್ ಟೈಮ್ ಯೋಗಿ ಅವರು ನಿಮ್ಮ ಹತ್ರ ಬಂದು ಈ ಸಿನಿಮಾ ಬಗ್ಗೆ ಮಾತಾಡುವಾಗ ಆಕ್ಚುಲಿ ಯೋಗಿ ಅವರು ಬರಲೇ ಇಲ್ಲ. ಚೈತನ್ಯ ಸರ್ ಬಂದಿದ್ದು. ಅವರು ಬರಲಿಲ್ಲ. ಫೋನ್ ಬಂತು. ಆಮೇಲೆ ಚೈತನ್ಯ ಸರ್ನ ಕೇಳಿದೆ, ಎಲ್ಲ ಬಿಟ್ಟು ನನ್ನನ್ನು ಯಾಕೆ ಸರ್ ಹಾಕೊಳ್ತಾ ಇದ್ದೀರಾ ನೀವು ಅಂತ. ಇಲ್ಲ ನೀನೇ ಬೇಕು ಅಂತಂದರು. ಸರಿ ಗಡ್ಡ ಬೆಳೆಸು ಅಂತಂದರು. ಆಮೇಲೆ ಗಡ್ಡ ಬೆಳೆಸಿದ್ಮೇಲೆ ಯೋಗಿ ಅವ್ರನ್ನ ಮೀಟ್ ಮಾಡಿದೆ. ನನ್ನ ಮತ್ತು ಅನುಪ್ರಭಾಕರ್ ಅವ್ರ ನಡುವೆ ಒಂದು ವಿಷಯ ನಡೆದಿತ್ತು. ಇಲ್ಲಿ ಎಲ್ಲೂ ಹೇಳಿಲ್ಲ ನಾನು ಮುಂಚೆ. ಟ್ವಿಟರಲ್ಲಿ, ಫೇಸ್ಬುಕ್ಕಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಎಲ್ಲೂ ಹೇಳಿಲ್ಲ. ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. 20 days ವಿ ವರ್ಕ್ ಟುಗೆದರ್. ನನ್ನ ಜೊತೆ ಆ್ಯಕ್ಟ್ ಮಾಡಿ ಅನುಪ್ರಭಾಕರ್ ಅವ್ರು ಹೇಳಿದ್ದು ಇಷ್ಟೇ, ಬಾಲಾಜಿ ನಿನ್ನಿಂದ ತುಂಬ ಕಲಿತೆ ಅಂತಂದರು. ಶಿ ಈಸ್ ಅ ವೆರಿ ಫಾಸ್ಟ್ ಲರ್ನರ್. ಆ್ಯಕ್ಟಿಂಗ್ ಬಗ್ಗೆ ಹೆಚ್ಚು ತಿಳ್ಕೊಂಡಿದ್ದಾರೆ. ಸೆಟ್ಟಲ್ಲಿ ಹೇಗಿರಬೇಕು ಅಂತಲೂ ತಿಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ತುಂಬ ಜೋಕ್ ಥರ ಹೇಳ್ತಿದ್ದಾರೆ ಬಾಲ, ಬಟ್ ಸೀರಿಯಸ್ಲಿ ಐ ಥಿಂಕ್ ಈಸ್ ವೆರಿ ಟ್ಯಾಲೆಂಟೆಡ್. All of us were in a very healthy atmosphere. I think everybody wanted to perform well. Everyone was comfortable in their own skin and their own character. And Bala, Prakash, improvisation that they would do on the spot, they would think. And Chaitanya, ade background irodrinda, he would immediately connect to it. And spot alli dialogues ನೀವು ಬರ್ದಿದ್ದೇನೋ ಜಾಸ್ತಿ ಚೇಂಜ್ ಆಗಲಿಲ್ಲ. ಗಾಳಿಯಲ್ಲಿ ತೇಲೋ ಆಸೆ, ಭೂಮಿಯಿಂದ ಜಾರಿ ಹೊರಹಾರೋ ಆಸೆ, ಅಸಲಿ ಆಟ ಶುರು. ಇಲ್ಲಿ 3.5 ನಿಮಿಷ ಸೀನ್ ಅಂದರೆ 3.5 ನಿಮಿಷ ಇಡೀ ಸೀನ್ ಒಂದು ಶಾಟಲ್ಲಿ ಮಾಡ್ತಿದ್ವಿ, 2 ಕ್ಯಾಮ್ರಾ ಇಟ್ಕೊಂಡು. ಸೊ ಅದೊಂಥರ ನಾಟಕ ಮಾಡೋ ಒಂದು ವಾತಾವರಣ ಸೃಷ್ಟಿಯಾಯಿತು. ಸೊ ಡೈರೆಕ್ಟ್ರು ಒಂದು ಡಿಕ್ಟೇಟರ್ ಅಲ್ಲ, ನೀವು ಹಿಂಗೆ ಮೂವ್ ಮಾಡಬೇಕು, ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು ಅಂತ. ಇವರೆಲ್ಲ ಒಂದಷ್ಟು ಡಿಸ್ಕಷನ್ ಮಾಡಿಕೊಂಡು ಈ ಸ್ಪೇಸ್ ಹೇಳ್ತಿದ್ದೆ ನಾನು, ಇದು ಹಾಲು, ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಳಿ, ನೀವೇನು ಮಾಡ್ತೀರಾ ಮಾಡಿ ಅಂತ. ಇವ್ರು ಬಂದು ಆ್ಯಕ್ಟ್ ಮಾಡೋರು. ಆ್ಯಕ್ಟ್ ಮಾಡಿದಾಗ ನಾನು ಕ್ಯಾಮ್ರಾಗೆ ತಕ್ಕಂತೆ ಅಥವಾ ಆ್ಯಕ್ಟಿಂಗ್ ತಕ್ಕಂತೆ ಒಂದು ಸ್ವಲ್ಪ ಚೇಂಜಸ್ ಮಾಡ್ತಿದ್ದೆ. ಸೊ ನನ್ನ ಪ್ರಕಾರ ಅಂದರೆ ಸ್ಕ್ರಿಪ್ಟೇ ಆಗಲೇ ಒಂದು ರೀತಿ ಫ್ರೀಸ್ ಆಗೋಗಿತ್ತು ಈ ಸಿನಿಮಾದಲ್ಲಿ, ಯಾರ್ಯಾರು ಯಾವ್ಯಾವ ಥರ ಆ್ಯಕ್ಟ್ ಮಾಡಬೇಕು ಅನ್ನೋದು. ಸೊ ಮೈನರ್ ಇಂಪ್ರೊವೈಸೇಷನ್ಸ್ ಅಷ್ಟೇ ನಾವು ಮಾಡ್ತಿದ್ವಿ. ಆಮೇಲೆ ಎಲ್ಲರೂ ಅಷ್ಟು ಟ್ಯಾಲೆಂಟೆಡ್ಡು, ಕಟ್ ಹೇಳೋ ತನಕ ಅಷ್ಟೇ. ಕಟ್ ಹೇಳಿದ ಕೂಡಲೇ ಎಷ್ಟು ತರಲೆಗಳು ಶುರುವಾಗೋದು, ಜನ ನಗೋರು. ಆಮೇಲೆ ಒಬ್ರಿಗಿಂತ ಒಬ್ಬರು ನಗು ತಡ್ಕೊಳ್ದೇ ಇರೋರು ತುಂಬ ಜನ ಇದರಲ್ಲಿ. ಯಾರು ಒಬ್ಬರು ನಗೋಕ್ಕೆ ಶುರು ಮಾಡಿದ್ರೆ ಮಿಕ್ಕಿದವರು ಶುರುವಾಗೋದು. ಆ ನಗ್ತಾನೆ ಅದು ಮಧ್ಯದಲ್ಲಿ ಒಂದು 2-3 ನಿಮಿಷ ಶೂಟ್ ಮಾಡ್ತಿದ್ವಿ ನಾವು. ಮೊದಲನೇ ಸಲ ಅಂದರೆ ನಾನೇ ಫಸ್ಟ್ ಒಂದು ಸತಿ ಚೈತನ್ಯ ಸರ್ಗೆ ಅಪ್ರೋಚ್ ಮಾಡಿದ್ದು. ಬಿಕಾಸ್ ನಾನು ಅಭಿನಯ ತರಂಗ ಥಿಯೇಟ್ರಲ್ಲಿ 1 ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿದ್ದೆ. ಸರ್ ಅಲ್ಲಿಗೆ ಬಂದಿದ್ದರು. ಸೊ ನಾನು ಅವ್ರಿಗೆ ಹೋಗಿ ಕೇಳಿದೆ, ಸರ್ ಪ್ಲೀಸ್ ನೆಕ್ಸ್ಟ್ ಟೈಮ್ ಫಿಲಮ್ ಇದ್ದರೆ ಆಫರ್ ಕೊಡಿ ನನಗೆ ಅಂತ. ಸೊ ಅವಾಗ ಅವ್ರು ಹೇಳಿದ್ರು ಓಕೆ ಹೇಳ್ತೀನಿ ಅಂತ. ಬಟ್ ಒಂದು ಸತಿ ಹೋದೆ, ಇನ್ನೊಂದು ಸತಿ ಆಡಿಷನ್ ಕರೆದ್ರು ನನಗೆ. ಆಯ್ತಂತ ಹೋಗಿ ಕೊಟ್ಟೆ ಭಾವನಾದು ಕ್ಯಾರೆಕ್ಟರ್ಗೆ ಹೋಗಿ ಆಡಿಷನ್ ಕೊಟ್ಟು ಬಂದೆ. ಮನೆಗೆ ವಾಪಸ್ ಬಂದಾದ್ಮೇಲೆ ಕಾಲ್ ಬಂತು ನನಗೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ನಂಗೆ ತುಂಬ ಖುಷಿ ಆಗೋಯ್ತು. ಚೈತನ್ಯ ಸರ್ ಅಂದ್ಕೊಂಡಂಗೆ ಅವ್ರ ಡೈರೆಕ್ಷನಲ್ಲಿ ಕೆಲಸ ಮಾಡೋಕ್ಕೆ ಸಿಕ್ತು ಅಂತ. 1 ತಿಂಗಳು ಹೆಂಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ, ಸಕ್ಕತ್ತಾಗಿತ್ತು. ಆಕಾಶಕ್ಕೆ ಯಾಕೆ ಖುಷಿಗೆ ಬೋಣಿ ಬೇಕೆ, ಜೇಬಲ್ಲಿ ಪ್ರೀತಿ ಸಾಕೆ, ಗೋಲ 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 ಗೋಲ, ಸವಾಲು
ಚೈತನ್ಯ ಅವ್ರಿಗೊಂದು ಪ್ರಶ್ನೆ. 2 ಜಡೆ ಸೇರಿದ್ರೆ ಜಗಳ ಆಗತ್ತೆ ಅಂತಾರೆ, ಇಲ್ಲಿ ಇಷ್ಟು ಜಡೆಗಳು ಸೇರಿತ್ತು, ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳು ಸೆಟ್ಟಲ್ಲಿ ಮುನಿಸುಗಳು ಏನಾದರೂ ಆಯ್ತಾ? ನಮಗೆ ಕ್ಯಾಟ್ ಫೈಟ್ಸ್ ಅದಕ್ಕೆಲ್ಲ ಟೈಮ್ ಇರಲಿಲ್ಲ. ನಮ್ಮ ಪಾತ್ರದ ಬಗ್ಗೆ ನಮಗೊಂದು ಸೆಕ್ಯೂರಿಟಿ ಇತ್ತು, ಒಂದು ಕಾನ್ಫಿಡೆನ್ಸ್ ಇತ್ತು. ಸೊ ಪಿಕ್ಚರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾವು ಏನು ಮಾಡ್ತಿದ್ದೀವಿ ಸಿನಿಮಾಲಿ ಅನ್ನೋದು ವಿ ನ್ಯೂ, ಲೈಕ್ ಡೈಲಾಗ್ ಟು ಡೈಲಾಗ್ ಕೂಡ ಗೊತ್ತಿತ್ತು ನಾವೇನು ಮಾಡ್ತಿದ್ದೀವಿ ಅಂತ. ಸೊ ದೇರ್ ವಾಸ್ ನೋ ಸ್ಕೋಪ್ ಫಾರ್ ಇನ್ಸೆಕ್ಯೂರಿಟಿಯಲ್ಲಿ ಆ್ಯಂಡ್ ಅಬ್ಸಲ್ಯೂಟ್ಲಿ ನೋ ಕ್ಯಾಟ್ ಫೈಟ್ಸ್. ತುಂಬ ಮುಖ್ಯವಾಗಿ ಇನ್ನೊಂದು ಈ ಸಿನಿಮಾದಲ್ಲಿ ಒಂದು ಡಿಫ್ರೆನ್ಸಸ್ ನಾನು ಕಂಡಂಗೆ ಏನು ಅಂದರೆ, ಫಿಲ್ಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಗೆಲ್ರಿಗೂ ಒಂದು ರಿಹರ್ಸಲ್ ಅನ್ನೋದೊಂದಿತ್ತು. ಎಲ್ಲ ಆ್ಯಕ್ಟರ್ಸ್ನು ಕರೆದು ಇಂಡಿವಿಜುವಲ್ ಆಗಿ ಓಕೆ ಇದು ನಿಮ್ಮ ಪಾತ್ರ ಹಿಂಗಿರುತ್ತೆ, ಇದು ಯಾವ ಥರ ಹೇಳ್ತೀರಾ. ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನಾವು ಅದೆಲ್ಲ ರಿಹರ್ಸಲ್ಸ್ ಮಾಡಿಕೊಂಡು ಅಲ್ಲಿಗೆ ಹೋದಾಗ ನಮ್ಮ ಕ್ಯಾರೆಕ್ಟರ್ಸು ನಮ್ಗೆ ತುಂಬ ಕ್ಲೀನಾಗಿ ಇಮ್ಮಿಡಿಯೇಟ್ ಓಕೆ ಇದು ನನ್ನ ಕ್ಯಾರೆಕ್ಟರ್ ಹಿಂಗೆ ಇರುತ್ತೆ, ನನ್ನ ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಇರುತ್ತೆ, ನಾನು ಮಾತಾಡೋ ಶೈಲಿನೂ ಹಿಂಗೆ ಇರುತ್ತೆ. ಸೊ ಅದನ್ನ ಅನ್ನೋದು ನಮ್ಮ ಮೊದಲೇ ಹೋಮ್ವರ್ಕ್ ಆಗೋಗ್ಬಿಟ್ಟಿತ್ತು. ಇಟ್ ವಾಸ್ ವೆರಿ ಈಸಿ ಫಾರ್ ಅಸ್. ಇದು ಆ್ಯಕ್ಟ್ ಮಾಡೋದಕ್ಕಾಗಲಿ ಇಲ್ಲಾಂದರೆ ಇಂಪ್ರೂವೈಸ್ ಮಾಡೋದಕ್ಕಾಗಲಿ ಇಟ್ ವಾಸ್ ವೆರಿ ಈಸಿ ಫಾರ್ ಅಸ್. ನಮಸ್ಕಾರ ನಮಸ್ಕಾರ ಕನ್ನಡ ಜನತೆಗೆ ಡಬಲ್ ನಮಸ್ಕಾರ. ನಿಮಗೂ ಆ ದ್ವೀಪದಲ್ಲಿದ್ದು 1 ಕೋಟಿ ರೂಪಾಯಿ ಗೆಲ್ಲೋ ಆಸೆನಾ? ನೀವ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಟಾಪ್ ಸೀಕ್ರೆಟ್. ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆಪ್ ಯಾವ್ದ್ರಲ್ಲೂ ಇದ್ರ ವಿಷಯ ಇರಬಾರ್ದು. ಯಾರಿಗಾದ್ರೂ ಗೊತ್ತಾದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಏನಿದು ನಮ್ಮ ಲೈಫು? ಟಿವಿ ಇಸ್ ನಾಟ್ ವರ್ಕಿಂಗ್, ಫೋನ್ ಇಸ್ ನಾಟ್ ವರ್ಕಿಂಗ್. ಹಿಂಗಾದ್ರೆ ನಾವು ಹುಣ್ಸೆನ್ ಕಿವುಚ್ಕೊಂಡಿರ್ಬೇಕಷ್ಟೇ. ಲೈಫ್ ಇಸ್ ಫುಲ್ಲು ನಾದಮಯ. ಯಾರ್ರೀ ಇವರು? ಒಂದರಿಂದ 10 ಹೀಗಿತ್ತು, ಒಂದರಿಂದ 10 ಹೀಗಿತ್ತು, ಒಂದರಿಂದ 10 ಹೀಗಿತ್ತು. ಇವಾಗ ಆಟಗಾರರು ಎಲ್ಲರೂ ಇಲ್ಲಿದ್ದೀರಾ, ಎಲ್ರಿಗೂ ಒಂದು ಆಟ ಏನಪ್ಪ ಅಂದರೆ ಟ್ರುತ್ ಆ್ಯಂಡ್ ಡೇರ್. ನಿಮ್ಮ ಶೂಟಿಂಗಲ್ಲಿ ಒಂದು ಸತ್ಯ ಘಟನೆ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗದೇ ಇರೋದು ನಿಮಗೆ ಗೊತ್ತಿರೋದು ಹೇಳಬೇಕು. ಇನ್ನೊಂದು ಡೇರ್ ಏನಪ್ಪ ಅಂದರೆ ಅದನ್ನು ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಬೇಕು. ಇಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ದ ಜಾಗ ಬಂದು ಇಟ್ ವಾಸ್ ಹಾಂಟೆಡ್. ಎಷ್ಟೋ ಜನಕ್ಕೆ ಅಲ್ಲಿ ದೆವ್ವ ಇದೆ ಅನ್ನೋ ಒಂದು ಡೌಟ್ ಇತ್ತು, ಬಟ್ ಕೆಲವರಿಗೆ ಅಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು. ಈ ವಿಷಯ ನನಗೆ ಗೊತ್ತಾಯಿತು. ನಾನು ಓಕೆ ಬೇಡ ಇಲ್ಲಿ ಹೇಳೋದೇನು ಬೇಡ ಅಂದ್ಬಿಟ್ಟು ನಾನು ಪಾಡಿಗೆ ನಾನು ಸೈಲೆಂಟ್ ಆದೆ. ನಂತರನೇ ಎಷ್ಟೋ ಜನ ಟೆಕ್ನಿಷಿಯನ್ಸ್ ಅಯ್ಯೋ ಹೇಳೋದು ಬೇಡ ಅಂದ್ಬಿಟ್ಟು ಹೋಗಿ ಕೊನೆಗೆ ಬಂದು ಚೈತನ್ಯಗೆ ಹೇಳೋರು. ಚೈತನ್ಯ ಹೇಳಾಗಾದ್ಮೇಲೆ ಇಲ್ಲೆಲ್ಲ ಹುಡುಗಿರಿಗೂ ಟೆನ್ಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಶೂಟಿಂಗ್ ಬರೋಲ್ಲ ಅದು ಇದು ಅಂತ ಏನಾದರೂ ಒಂದು ಡ್ರಾಮಾ ಮಾಡ್ತಾರೆ. ಬೇಡ ಹೇಳೋದೇ ಬೇಡ, ನಾವೆಲ್ಲ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋಣ, ಯಾಕೆ ಎಲ್ಲರಿಗೂ ಎದುರಿಸ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಅವಾಗ ಅಲ್ಲಿ ಟಾಪಿಕ್ ಕ್ಲೋಸ್ ಮಾಡಿದ್ವಿ. ಅದಾದ್ಮೇಲೆ ನಾವು ಕೂತ್ಕೊಂಡು ಇಲ್ಲಿ ರಫ್ ವರ್ಷನ್ ನೋಡ್ಬೇಕಾದ್ರೆ ಅವಾಗ ಹೇಳ್ತಾ ಇದ್ದಾರೆ ಇಲ್ಲ ಚಿರು ಅದೆಲ್ಲ ಹಾಂಟೆಡ್ ಆಗಿತ್ತು ಗೊತ್ತಾದ್ರೆ. ನನಗೆ ಗೊತ್ತು, ನಿಮ್ಗೆ ಗೊತ್ತಿತ್ತು. ಅದು ಆಕ್ಚುಲಿ ಒಂದು ಇನ್ಸಿಡೆಂಟ್ ಗೊತ್ತಾಯ್ತು ಅಷ್ಟೇ ಅದ್ರ ಬಗ್ಗೆ. ಪರುಲ್ ಅವ್ರ ಅಸಿಸ್ಟೆಂಟ್ ಎಲ್ಲೋ ಹಿಂದೆ ಕಾಡ್ ಹತ್ರ ಅಲ್ಲಿ ಒಂದು ಔಟ್ ಹೌಸ್ ಇತ್ತು, ಅದ್ರ ಹಿಂದೆ ಹೋಗಿದ್ದಾಗ ಅಲ್ಲಿ ಯಾರಿದ್ರೋ ಏನೋ ಗೊತ್ತಿಲ್ಲ, ಬಟ್ ಹೊಡ್ಸ್ಕೊಂಡಂತೂ ವಾಪಸ್ ಬಂದಿದ್ದಾರೆ. ಕಡೆಗೆ ಹಾಂಟೆಡ್ ಎಫೆಕ್ಟ್ ಇಂದ ಅಡ್ವಾಂಟೇಜ್ ಆಗಿದ್ದು ಚೈತನ್ಯಗೆ, ಯೋಗಿಗೆ. ಬಿಕಾಸ್ ಕತ್ಲೆ ಆಗ್ತಾ ಇದ್ದಂಗೆ ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಕೂತಿರ್ತಾ ಇದ್ವಿ. ಶಾರ್ಟ್ ರೆಡಿ ಅಂದರೆ ಎಲ್ಲರೂ ರೆಡಿ ಹೋಗೋಕ್ಕೆ. ಇಲ್ಲ ನೀವು ಬೇಡ ನೀವು ಕೂತ್ಕೊಳ್ಳಿ ಅಂದರೆ ಇಬ್ಬರೇ ಶಾರ್ಟ್ ಇಲ್ಲ ಅಂದರೆ ಭಯ, ಓ ಶಿಟ್ ಕೂತ್ಕೊಂಡು ಕಾಯ್ಬೇಕಾ ಈಗ ದೆವ್ವ ಬಂದ್ಬಿಟ್ರೆ ಅಂತ. ಸೊ ದಟ್ ವಾಸ್ ದಿ ಅಡ್ವಾಂಟೇಜ್ ದಟ್ ಚೈತನ್ಯ ಆ್ಯಂಡ್ ಯೋಗಿ ಹ್ಯಾಡ್ ಬಿಕಾಸ್ ಆಫ್ ದಟ್ ಹಾಂಟೆಡ್ ಪ್ಲೇಸ್.
ಒಂದರಿಂದ 10 ಹೀಗಿತ್ತು. ಸರ್ ನಿಮ್ಮಿಂದ ಶುರು ಮಾಡೋಣ. ಒಂದು ಸತ್ಯ ಯಾರಿಗೂ ಹೇಳೋಕ್ಕಾಗ್ದಿರೋದು ಈ ಶೂಟಿಂಗ್ ಟೈಮಲ್ಲಿ ಅಥವಾ ಶೂಟಿಂಗಿಂತ ಮುಂಚೆ ಈ ಸಿನಿಮಾ ಬಗ್ಗೆ ಹೇಳಿ. ಈ ಸಿನಿಮಾದಲ್ಲಿ ನನಗೆ ಫಸ್ಟ್ ಟೈಮ್ ನನ್ನ 25 ವರ್ಷ ಕೆರಿಯರಲ್ಲಿ ಐ ಹ್ಯಾವ್ ಗಾಟ್ ಎ ಕ್ರೂ ವೇರ್ ನೋಬಡಿ ಲೈಡ್. ದೇರ್ ವಾಸ್ ನೋ ಸೀಕ್ರೆಟ್ಸ್, ಎವ್ರಿಥಿಂಗ್ ವಾಸ್ ಓಪನ್. ಒಂದು ಸಿನಿಮಾ ಮಾಡ್ಬೇಕಾದ್ರೆ ಇಷ್ಟೊಂದು ಜನ ಆರ್ಟಿಸ್ಟ್ ನೋಡೋಕೆ ಓಕೆ ಇವ್ರಿಗೆ ಈ ಸೀನ್ ಹೇಳಬಾರ್ದು, ಅವ್ರಿಗೆ ಆ ಸೀನ್ ಹೇಳೋದು ಬೇಡ, ಬಿಕಾಸ್ ದೇ ವಿಲ್ ಫೀಲ್ ಇನ್ಸೆಕ್ಯೂರ್. ಮಲ್ಟಿ ಸ್ಟಾರ್ ಸಿನಿಮಾದಲ್ಲಿ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅವ್ರಿಗೊಂದು ಎಕ್ಸ್ಟ್ರಾ ಡೈಲಾಗ್ ಕೊಟ್ಟಿದ್ಯಾ, ಇವ್ರಿಗೊಂದು ಎಕ್ಸ್ಟ್ರಾ ಸಾಂಗ್ ಇದೆ, ಇವ್ರಿಗೊಂದು ಎಕ್ಸ್ಟ್ರಾ ಫೈಟ್ ಇದೆ. ಬಟ್ ಈ ಸಿನಿಮಾದ ಆ ಥರ ಇಲ್ಲವೇ ಇಲ್ಲ. ಯಾಕಂದರೆ ವೆದರ್ ದ ಟೆಕ್ನಿಕಲ್ ಟೀಮ್ ಹೆಡೆಡ್ ಬೈ ಚೈತನ್ಯ or the actors, everybody knew what the whole cinema is. ಸೊ ಆ ಥರ ಯಾವುದೋ ಒಂದು ಹಿಡನ್ ಏನು ಇಲ್ಲವೇ ಇಲ್ಲ. ಏನು ಮ್ಯಾಕ್ಸಿಮಮ್ ನಾನು ಮಾಡಿದ್ದು ಏನು ಅಂದರೆ ಚಿರು ಕಾಂಟ್ ಕಮ್ ಇನ್ ದ ಮಾರ್ನಿಂಗ್ 7 o'clock. ಸೊ ನೀನು 7 ಗಂಟೆ ನಾನು ಕರಿಬೇಡ, ನಾನು ಬರೋದೇ 8:30 ಅಂತ ಈ ಫಸ್ಟ್ ಓನ್ಲಿ ಕಂಡೀಷನ್. ಸೊ ಅದು ಹೇಳಿದ ತಕ್ಷಣ ನಾವು ಐ ಹ್ಯಾವ್ ಟು, ಬಿಕಾಸ್ ಎಲ್ಲರೂ ಆ್ಯಕ್ಟರ್ಸೇ. ಸೊ ಅದಕ್ಕೆ ಏನು ಮಾಡೋದು, ಚಿರು ರಾತ್ರಿ ನೈಟ್ 12 o'clock ತನಕ ನೀ ಇರಬೇಕು. ಸಿ ಎವ್ರಿ ನೈಟ್ ಬಗ ವಾಸ್ ದೇರ್ ಟಿಲ್ 12 o'clock ಇನ್ ದ ನೈಟ್. ಮಿಕ್ಕಿದವ್ರು ಕೇಳಿದ್ರೆ ರಾತ್ರಿ 12 ಗಂಟೆ ಕೆಲಸ ಮಾಡ್ತಾನೆ, 9 ಗಂಟೆಗೆ ಪ್ಯಾಕಪ್ಪು, ಅದು ಬೇರೆ ವಿಷಯ. ಸೊ ಆ ಥರ ಚಿಕ್ಕ ಚಿಕ್ಕ ಮ್ಯಾನಿಪುಲೇಷನ್ಸ್ ಬರ್ತಾರೆ ಅಷ್ಟೇ. 9 ಗಂಟೆಗೆ ಒಂದು ದಿನಾನು ಪ್ಯಾಕಪ್ ಆಗಿಲ್ಲ ನನ್ನ ಪ್ರಕಾರವಾಗಿ, 1-2 ದಿನ ಆಗಿರ್ಬೋದು ಅಷ್ಟೇ. ಅದು ಒಂದಿನ ಕಾಡಲ್ಲಿ ಕತ್ಲೆ ಆಗೋಯ್ತು ಅಂತ 5:30 ಪ್ಯಾಕ್ ಮಾಡೋದು. ಇಲ್ಲ ಎಕ್ಸಾಕ್ಟ್ಲಿ ಅಷ್ಟೇ, ಅದೊಂದೇ ದಿನ ಕೀಪ್ ಕ್ವೈಟ್. ಒಳಗೆ ತಕ್ಕ ಹೆಜ್ಜೆ ಬಿದ್ದರೆ ಕುಣಿಯೋದಲ್ವ ಸ್ವಾಮಿ, ಬೇರೆ ಬೇರೆ ದಾರಿಯು ಸೇರಿ ಅಸಲಿ ಆಟ ಶುರು. ಈಗ ಇವರು ಸತ್ಯ ಏನೂ ಇಲ್ಲ ಅಂಥೇಳಿ ಒಂದು ಸಣ್ಣ ಸಣ್ಣ ಮ್ಯಾನಿಪುಲೇಷನ್ ಮಾಡೋದು ಅಂತ ಹೇಳಿದ್ರು. ಅವ್ರಿಗೆ ಸತ್ಯ ಹೆಗ್ಡೆ ಇದ್ದರು. ಇವ್ರಿಗೆ ಇವಾಗ ನೀವೊಂದು ಡೇರ್ ಕೊಡಬೇಕು. ಸ್ವಿಮ್ಮಿಂಗ್ ಪೂಲ್ಗೆ ಹಾರೋದು ಎಲ್ಲ ಅಲ್ಲ, ಸಿನಿಮಾ ಬಗ್ಗೆ ಇಲ್ಲೇ ಬಸ್ಗೆ ಓಡಿಸ್ತೀರಾ ನೀವು, ಇಲ್ಲ ಹಾಡು ಹೇಳಿಸ್ತೀರಾ, ಏನು ಮಾಡ್ತೀರಾ ಮಾಡಿಸಿ. ಅವತ್ತು ನೈಟ್ ನೀವು ವಾಪಸ್ ರೂಮ್ಗೆ ಹೋದಾಗ ದೆವ್ವ ನೋಡ್ಬಿಟ್ಟು ನೀವು ನಿಂತಲ್ಲೇ ಜಾಗ್ ಮಾಡಿದ್ರಂತೆ. ಪ್ಲೀಸ್ ಒಂದು ಡೆಮೋ ಕೊಡಿ ಸರ್. ಹಾರಿಬಲ್ ಇನ್ಸಿಡೆಂಟ್ ಏನಾಯ್ತು ಅಂದರೆ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಫಿನಿಶ್ ಮಾಡಿಬಿಡ್ತೀನಿ ಆಯಿತಾ. ಪ್ರಮೋಷನ್ ಸ್ಟಾರ್ಟ್ ಆದಾಗಿಂದ ಯೋಗಿ ಹೆಂಗೆ ಪಾರೋಲ್ ಅನು ಹೆದರ್ಸಿದ್ರು ಅನ್ನೋದ್ರ ಬಗ್ಗೆನೇ ಡಿಸ್ಕಷನ್ ಆಗ್ತಾ ಇದೆ. ನನಗೂ ಕತ್ಲೆ ಅಂದರೆ ಭಯ, ಯೋಗಿಯವ್ರಿಗೂ ಕತ್ಲೆ ಅಂದರೆ ಭಯ. ಎಲ್ಲರೂ ಗೆಸ್ಟ್ ಹೌಸ್ಗಳಲ್ಲಿದ್ವಿ, ಪಕ್ಕ ಮನೆಗಳೇ. ಒಂದೊಂದು ಮನೇಲಿ 2-3 ಬೆಡ್ರೂಮ್ ಈ ಥರ ಎಲ್ಲ ಫ್ಯಾಮಿಲಿ, ವಿ ವರ್ ಆಲ್ ಟುಗೆದರ್. ನಾವಿದ್ದ ಗೆಸ್ಟ್ ಹೌಸಲ್ಲಿ ಪಾರೋಲ್ 1 ರೂಮು, ನಾನು 1 ರೂಮು, ಈ ಸರ್ 1 ರೂಮು. ಒಂದಿನ ಕೀ ಅವ್ರ ಹತ್ರ ಉಳ್ಕೊಂಡ್ಬಿಡ್ತು. ನಾನು ಪಾರೋಲ್ ಬೇಗ ಬಂದ್ಬಿಟ್ವಿ. ನಾನು ಬಂದಾಗ ಪಾರೋಲ್ ಆಲ್ರೆಡಿ ಬಂದಿದ್ದಾಳೆ ಅಂತ ಗೊತ್ತಿಲ್ಲ. ಪಾರೋಲ್ ಬಂದಿದ್ದಾಳೆ ಅಂತ ಗೊತ್ತಿಲ್ಲ. ಅವಳು ಏನೋ ಮಾಡಿ ಸರ್ಕಸ್ ಮಾಡಿ ಬಾತ್ರೂಮ್ ಕಿಟಕಿಯಿಂದ ಮೇಕಪ್ ಮ್ಯಾನ್ನ ಒಳಗೆ ಕಳಿಸಿ ಏನೋ ಮಾಡಿ ಒಳಗೆ ಹೋಗ್ಬಿಟ್ಟಿದ್ಲು, ಕಿಟಕಿ ಓಪನ್ ಮಾಡಿಸಿ. ನಾನು ರೀಚ್ ಆಗಿ ಹೊರಗಡೆ ನಿಂತಿದ್ವಿ, ನಮ್ಮಮ್ಮ ನಾನು ನನ್ನ ಟೀಮ್ ಎಲ್ಲ ಮಾತಾಡ್ತಾ ಇದ್ವಿ. ಅವಳು ಕೇಳಿಸ್ಬಿಟ್ಟು ಅನು ನೀನು ಬಂದ್ಯಾ, ಓಕೆ ಒಂದು ಕೆಲಸ ಮಾಡೋಣ, ಯೋಗಿ ಹೆದರ್ಸೋಣ. ಯೋಗಿ ಬಂದಾಗ ಯೋಗಿ ಕೇಳಿ ಬಾಗಿಲು ಓಪನ್ ಮಾಡಿಸೋದು. ನಾನು ಹೂ ಅಂದ್ಬಿಟ್ಟು ಇವ್ರು ಬಂದರು, ಪಾಪ ಬನ್ನಿ ಅಂತ ಮುಂದಕ್ಕೆ ಕರ್ಕೊಂಡು ಹೋದ್ನಪ್ಪ ಬಾಗಿಲು. ಅಲ್ಲಿವರೆಗೂ ನನ್ನ ಮನಸ್ಸಲ್ಲಿ ಏನೋ ಒಂಥರ ಬ್ಯಾಟಲ್ ಅಂತಾರಲ್ಲ, ಹೇಳ್ಬಿಡ್ಲಾ ಒಳಗಡೆ ನಿಂತಿದ್ದಾಳೆ ಅಂತ. ಫುಲ್ ಕತ್ಲೆ ರೂಮು. ಬಟ್ ಹೇಳಲಿಲ್ಲ. ಅವ್ರು ಸರ್ ಹೋಗಿ ಬಾಗಿಲು ಓಪನ್ ಮಾಡಿ ರಿಸಲ್ಟ್ ಹೇಳಲಿಲ್ಲ. ಡೋರ್ ಓಪನ್ ಆಯ್ತು ನಂಬಿಕೆಯಿಂದ. ಅಯ್ಯೋ ಸಾರಿ ಪುಟ, ಪ್ಲೀಸ್ ಸಾರಿ ಕೊಂಡ್ರು, ಬಂದೆ ಅಂತ ಬಾಗಿಲು ತೆಗೆದೆ. ಇದು ಡೋರ್. ಹೇಳು ನಂಗೆ ಬೇಗ. ಓಪನ್ ಮಾಡಿ ಯೋಗಿ, ಪ್ಲೀಸ್ ಓಪನ್ ಮಾಡಿ. ಇಲ್ಲ ಒಂದೇ ಬಾಗಿಲು ಓಪನ್ ಮಾಡಿದ ತಕ್ಷಣ ಲಿಸನ್, ಪಾರೋಲ್ ಆ ಥರ ನಿಂತ್ಕೊತಾಳೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವಳು ಕಪ್ಪು ಬಟ್ಟೆ ಹಾಕೊಂಡ್ಬಿಟ್ಟು ಎದುರುಗಡೆನೆ, ಬಾಗಿಲು ಎದುರುಗಡೆನೆ ಒಂದು ಗೋಡೆ, ಅಲ್ಲಿ ನೀಟಾಗಿ ಕೂದಲೆಲ್ಲ ಈ ಮುಖದ ಮೇಲೆ ನಿಂತಿದ್ಲು. ಇವರು ಕಿರ್ಚ್ಕೊಂಡಿದ ತಕ್ಷಣ ನಾನು ನೋಡ್ರಿ ಒಂದು ನಿಮಿಷ, ಈ ಥರ ಪೂರ್ತಿ ಕೂದಲು ಕತ್ತಲೆ, ಬಾಗಿಲು ತೆಗಿತಾ ಇದ್ದೀನಿ, ಹಿಂದ್ಗಡೆ ಟ್ಯೂಬ್ಲೈಟು, ರೋಡ್ ಟ್ಯೂಬ್ಲೈಟು. ಹಲೋ, ಇದ್ರ ಮಧ್ಯದಲ್ಲಿ ನಾನು ಯೋಗಿ ಪಾರೋಲ್ ಯೋಗಿ ಅಂತ ಇದ್ದೀನಿ. ಆದರೂ ಸರ್ ಅದು ನಿಂತಿದ್ದ ಜಾಗದಲ್ಲ. ರಾತ್ರಿ 9 ಗಂಟೆಗೆ ಅದು ಇವ್ರಿಗೋಸ್ಕರ ಓಡ್ ಬಂದಿದ್ದು.
ಗೋಲ್ಡನ್ ಮ್ಯಾನು ಟ್ರೂತ್ಫುಲ್ ಚಂದ್ರ ಹಂಟರ್ ರಾಜ ಫಸ್ಟು ಬಹದ್ದೂರ್ ಗಂಡು ಗಾಡ್ ಲೈಕ್ ಮನುಷ್ಯ ಬೆಳ್ಳಿ ತೆರೆಗೆ ಬೆಸ್ಟು ಕನ್ನಡದ ಕಣ್ಮಣಿಯು ನಮಗೆಲ್ಲ ಬಿಗ್ ಬ್ರದರು ಒಂದರಿಂದ 10 ಹೀಗಿತ್ತು, ಒಂದರಿಂದ 10 ಹೀಗಿತ್ತು. ಈಗ ಅನು ಅವರು ಒಂದು ಸತ್ಯ ನಿಮ್ಗೆ ಇವರು ಒಂದು ಡೇರ್ ಕೊಡ್ತಾರೆ. ಡೇರ್ ಬೇಡ, ಸತ್ಯ ಹೇಳ್ತೀನಿ. ಆಟಗಾರ ಮಾಡಿ ತುಂಬ ಐ ಆಮ್ ವೆರಿ ಹ್ಯಾಪಿ. ಎಲ್ಲರೂ ವಿಭಿನ್ನ ಅಂತಾರೆ, ಬಟ್ ಸೀರಿಯಸ್ಲಿ ರಿಯಲಿ ನಮ್ಮ ಸಿನಿಮಾ ವಿಭಿನ್ನ. ಎಲ್ಲರೂ ಡಿಫ್ರೆಂಟ್ ಮೂವಿ, ನಮ್ಮದು ವಿಭಿನ್ನವಾದ ಕತೆ, ವಿಭಿನ್ನವಾದ ಪಾತ್ರ ಅಂತಾರೆ. ಬಟ್ ದಿಸ್ ಈಸ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಇನ್ ಕನ್ನಡ ಸಿನಿಮಾ somebody has tried something totally different and new and presented it in a very, very new way, which is what Yogi and Chaitanya and his team have done. ಬಟ್ ತುಂಬ ನನಗೆ ನೋವು ಕೊಟ್ಟಿರೋ ಒಂದೇ ಒಂದು ವಿಷಯ ಇದೆ, ಅದು ನಾನು ಹೇಳ್ಕೊಂಡಿರಲಿಲ್ಲ ಯೋಗಿ ಹತ್ರ. ಹೀಸ್ ಫ್ಯಾಮಿಲಿ ಅಣ್ಣ ಥರ ನನಗೆ. ಬಟ್ ಟುಡೇ ಐ ವಾಂಟ್ ಟು ಟೆಲ್ ಯು ಐ ಆಮ್ ವೆರಿ ಹರ್ಟ್ ದಟ್ ಐ ಡಿಡ್ ಯೋರ್ ಮೂವಿ ಆ್ಯಂಡ್ ಐ ಗಾಟ್ ಟು ನೋ ಒನ್ ಸರ್ಟನ್ ಪರ್ಸನ್. ಏನಕ್ಕೆ ಅಂದರೆ ಅವ್ರು ಏನೇನಕ್ಕೋ ನಾನು ಎಲ್ಲ ಎಷ್ಟು ವರ್ಷಗಳಿಂದ ನನ್ನ ಇಂಡಸ್ಟ್ರಿಲಿ ಎಷ್ಟು ಒಳ್ಳೆ ಹೆಸರು ತೊಗೊಂಡಿದ್ದೆ, ಅವ್ರು ಏನೋ ನನಗೆ ದೆವ್ವಾಗೆಲ್ಲ ಕಂಪೇರ್ ಮಾಡಿಬಿಟ್ಟು ಡೆವಿಲಿಶ್ ಗರ್ಲ್ ಅಂತೆಲ್ಲ ಹೆಸರಿಟ್ಬಿಟ್ಟಿದ್ದಾರೆ ನಮ್ಮ. ಸೊ ನಾನು ಇದೇ ಲಾಸ್ಟ್ ಪ್ರಮೋಷನ್ ಬರ್ತಾ ಇರೋದು ಆಟಗಾರಗೆ. ನೆಕ್ಸ್ಟ್ ಯಾವ ಚೈತನ್ಯ ಅವ್ರು ಬಂದರೆ ನಾನು ಬರಲ್ಲ. ಏನು ಸರ್ ಇದು ಹಿಂಗೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರು? ಏನಕ್ಕೆ ಇದು ಡೆವಿಲಿಶ್ ಗರ್ಲ್ ಅಂತ ಬಂದಿದ್ದು? ಅನು ಪ್ರಭಾಕರ್ ಅವರು ನಮ್ಮ ಸೆಟ್ಟಲ್ಲಿ ಒಂದು ರೀತಿ ಯೂನಿಯನ್ ಲೀಡರ್ ಇದ್ದಂಗೆ ಇದ್ರು. ಮನುಷ್ಯರಂದರೆ ಮಾತಾಡಬೇಕು, ಮಾತಾಡೋದು ಬಿಟ್ಲು ಚಗಳಗಳಿಗೆ ಕೊಡೋದು, ಹಿಂಸೆ ಕೊಡೋದು, ಆಮೇಲೆ ಅದೇನೋ ಕೆಟ್ಟು ಶಬ್ದ ಮಾಡಿ ಅವ್ರು ನೋಡೋಕೆ ಅಷ್ಟು ಚೆನ್ನಾಗಿದ್ದಾರೆ, ಕೆಟ್ಟದಾಗ ಅದೇನೋ ಮೂಗಿಂದ ಏನೋ ತೆಗೆಯೋ ಶಬ್ದ ಮಾಡಿ ಹತ್ರ ಬಂದು ಹಿಂಗೆ ಅನ್ನೋರು. ಅವ್ರು ಕಂಡ್ರೆ ಹೆದರಿ ಓಡೋಗ್ತಿದ್ದೆ ನಾನು ಯಾವಾಗಲೂ. ಅಸಹ್ಯ ಆಗೋದು, ಊಟದ ಟೈಮಲ್ಲೆಲ್ಲ ಮಾಡೋರು ಅದನ್ನ. ನನಗೆ ಇಷ್ಟು ಹಿಂಸೆ ಕೊಟ್ಟರು ಆ್ಯಕ್ಟ್ರೆಸ್ಸು, ತುಂಬ ಒಳ್ಳೆ ಆ್ಯಕ್ಟ್ರೆಸ್ಸು, ಬಟ್ ತುಂಬ ಹಿಂಸೆ ಕೊಟ್ಟದ ಆ್ಯಕ್ಟ್ರೆಸ್ಸು, ಅದಂತೂ ನಿಜ. ಈಗ ಅವ್ರಿಗೊಂದು ಡೇರು ನಿಮ್ಮಿಂದ. ಅನು ಅಕ್ಕ ಹಿಂಗೆ ಅಂದ್ಬಿಟ್ಟು ಒರೆಸ್ತಿದ್ರಲ್ಲ, ಗೋಲ್ಡನ್ ಮ್ಯಾನು ಟ್ರೂತ್ಫುಲ್ ಚಂದ್ರ ಹಂಟರ್ ರಾಜ ಫಸ್ಟು ಬಹದ್ದೂರ್ ಗಂಡು ಗಾಡ್ ಲೈಕ್ ಮನುಷ್ಯ ಬೆಳ್ಳಿ ತೆರೆಗೆ ಬೆಸ್ಟು ಕನ್ನಡದ ಕಣ್ಮಣಿಯು ನಮಗೆಲ್ಲ ಬಿಗ್ ಬ್ರದರು. ಓಕೆ ಚಿರೋರೆ, ಒಂದು ಸತ್ಯ, ಆಮೇಲೆ ಇವರೆಲ್ಲ ಸೇರಿ ನಿಮ್ಗೊಂದು ಡೇರ್. ಒಂದು ಸತ್ಯ ಏನಂದರೆ, ಈ ಸಿನಿಮಾದಲ್ಲಿ ಚೈತನ್ಯ ಆಮೇಲೆ ನಮ್ಮ ಸ್ಮಾಲು ನನಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ. ಏನಂದರೆ ನಾನು ಆಗಲೇ ಸ್ಮಾಲ್ ಹೇಳ್ದಂಗೆ ನಾನು 8:15 ಬರೋಲ್ಲ ಅಂತ ಹೇಳಿದ್ದು ನಿಜ. ದಿ ಸೇಮ್ ಟೈಮ್ ಅಲ್ಲಿ ಕಾರವಾರಲ್ಲಿ ಫೈಟ್ ಸೀಕ್ವೆನ್ಸ್ ನಡೀತಾ ಇತ್ತು. ಕಳೆದ ಒಂದು 3-4 ಡೇಸಿಂದ ಅಲ್ಲಿ ಕಂಟಿನ್ಯೂಸ್ ಶೂಟ್ ಮಾಡ್ತಾಯಿದ್ವಿ. ಎಲ್ರಿಗೂ ಗೊತ್ತಿತ್ತು ಸಿಚುವೇಶನಲ್ಲಿ ವೆದರ್ ಹೆಂಗಿರುತ್ತೆ ಅನ್ನೋದು. 11 o'clock till 2:30ವರೆಗೂ ನಿಜವಾಗ್ಲೂ ಎಂಥ ಒಂದು ಉರಿ ಬಿಸಿಲು ಅಂದರೆ ನಿಜವಾಗ್ಲೂ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಲ್ಲಿ. ನಾನು ಇವ್ರ ಹತ್ರ ಏನು ಕೇಳ್ಕೊಂಡೆ ಅಂದರೆ, ಪ್ರೀವಿಯಸ್ ಡೇ ಚೈತನ್ಯ ಸ್ಮಾಲ್ ಇಬ್ಬರು ಬನ್ನಿ, ನಾಳೆ ಫೈಟ್ ಅಂತ ಇದ್ರೆ ನಾನು ಮಾಡ್ತೀನಿ, ನಾನು ಮಾಡಲ್ಲ ಅಂತ ಏನು ಹೇಳಲ್ಲ, ನಾನು ಮಾಡ್ತೀನಿ, ಬಟ್ ಅರ್ಥ ಮಾಡ್ಕೊಳ್ಳಿ, ನಿಮಗೂ ಅರ್ಥ ಆಗ್ತಾ ಇರುತ್ತೆ. 11 ಗಂಟೆಯಿಂದ 2:15ವರೆಗೂ ಶೂಟ್ ಮಾಡೋಕ್ಕಾಗೋದು, ನೀವು ದಯವಿಟ್ಟು ಅರ್ಥ ಮಾಡಿ. ಓಕೆ ಚಿನ್ನ, ಪ್ರಾಮಿಸ್ ಚಿನ್ನ, ಹಂಗೆ ಚಿನ್ನ ಹಿಂಗೆ ಚಿನ್ನ ಅಂತ ಹೇಳೋದು. ಓಕೆ ಚಿರೋ ನಿಮಗೋಸ್ಕರ, ಓಕೆ ಐ ಅಂಡರ್ಸ್ಟ್ಯಾಂಡ್, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಇಬ್ಬರು ಹೇಳ್ಬಿಟ್ಟು ಒಂದೇ ಒಂದು ರಿಕ್ವೆಸ್ಟು, ಏನು ಅಂತ ಕೇಳು, ಬಟ್ 7 o'clock ಒಳಗಡೆ ಅಲ್ಲಿರಬೇಕು ಅಂತ. 7 o'clock ಓಕೆ, ಏನೋ ಒಂದು ನನಗೋಸ್ಕರ ಅಷ್ಟು ಇದು ಮಾಡಿ ನಾನು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು
ನನ್ನ ಕೆರಿಯರಲ್ಲಿ ಎದ್ದಿಲ್ಲ ಅನ್ಸುತ್ತೆ ಅಷ್ಟು ಬೇಗ. 5 ಗಂಟೆಗೆಲ್ಲ ಎದ್ದು ರೆಡಿಯಾಗಿ 7 ಗಂಟೆಗೆ ಸ್ಪಾಟ್ ವಿತ್ ಮೇಕಪ್ ರೆಡಿಯಾಗಿ ಕೂತ್ಕೊಂಡ್ಬಿಡ. ಓಕೆ ಚೈತನ್ಯ, ಓಕೆ ಎಲ್ಲ ರೆಡಿ ಮಾಡೋಣ ಬನ್ನಿ. ಅದು ಸೀನ್ ಇತ್ತು. ಸೀನ್ ಮಾಡಿದ್ರು 11 ಗಂಟೆ ಆಯಿತು. ಚಾಯ್ 11 ಅಂದೆ, ಇಲ್ಲ ಇನ್ನೊಂದು ಹಾಫ್ ಆನ್ ಅವರ್ ಒಂದು. ಸರಿ ಇದು ಫ್ಲೆಕ್ಚುವೇಟ್ ಆಗತ್ತಲ್ವ. ಸರಿ 11:15 ಆಯಿತು. ಹಬ್ಬ ಆಡ ಐ ಆಮ್ ಡನ್ ಅಂತ ಅವ್ರು ಹೇಳಿದ್ರು. ನಾನು ಹಬ್ಬ ಆಡ ಇವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಅಂತ ನಾನಿದ್ರೆ ಕರೆಕ್ಟಾಗಿ ರವಿ ವರ್ಮ ಮಾಸ್ಟರ್ ಬಂದು ಏನಕ್ಕೆ ಬಂದರು ಚಾಯ್ ಇವರು ಅಂತ ನಾನು ಕೇಳಿದ್ರೆ, ಇಲ್ಲ ಇವಾಗ ಫೈಟ್ ಇದೆ ಅದು ಮಾಡ್ಕೊಂಬಿಡ್ರಿ ಅಂದರು. ಏಯ್ ಅವಾಗ ನೆನ್ನೆಲ್ಲ ಹೇಗೆ ಹೇಳಿದ್ರಿ 11 ಗಂಟೆಯಿಂದ 2:15ವರೆಗೂ ನನಗೆ ಶೂಟಿಂಗ್ ಮಾಡಿಸಲ್ಲ ಅಂದ್ಬಿಟ್ಟು ಇವಾಗ ಏನು ಫೈಟ್ ಮಾಡ್ಬೇಕು ರವಿ ವರ್ಮ ಅವರು ಬಮ್ಮ ಮಾಡೋಣ ಅಂದರು. ಆ ಒಂದು ಫೈಟ್ ಇದೆಯಲ್ಲ ನನಗೆ ಗೊತ್ತು ಅದು ಎಷ್ಟು ಕಷ್ಟಪಟ್ಟು. ಯಾಕಂದರೆ ಹುಲ್ಲು ಕೆಳಗಡೆ ಫುಲ್ ಬಂಡೆ, ಅದ್ರ ಮೇಲೆ ಹುಲ್ಲು, ಆ ಹುಲ್ಲು ಮೇಲೆ ಉರುಳ್ಬೇಕಂತೆ. ಆಮೇಲೆ ಇದು ಟ್ವಿಸ್ಟ್ ಎಲ್ಲ ಮಾಡಿ ನಿಂತ್ಕೋಬೇಕು. ಅದ್ರ ಮೇಲೆ ಒಂದ್ಸಲ ಉರುಳಿದ್ರೆ ಅದು ಚಿಕ್ಕ ಮುಳ್ಳುಗಳಿರುತ್ತೆ, ಅದೆಲ್ಲ ಬೆನ್ನಿಗೆ ಅಂಟ್ಕೊಂಡು ಒಂಥರ ಇರಿಟೇಷನ್ ಅದು. ಆವಾಗ ಬೈಕೊಂಡಷ್ಟು ಯಾವತ್ತೂ ಬೈಕೊಂಡಿಲ್ಲ ಇವರಿಬ್ರು. ನಮಸ್ಕಾರ ಕನ್ನಡ ಜನತೆಗೆ ಡಬಲ್ ನಮಸ್ಕಾರ. ನಿಮಗೂ ಆ ದ್ವೀಪದಲ್ಲಿದ್ದು 1 ಕೋಟಿ ರೂಪಾಯಿ ಗೆಲ್ಲೋ ಆಸೆನಾ? ನೀವ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಟಾಪ್ ಸೀಕ್ರೆಟ್. ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆಪ್ ಯಾವ್ದ್ರಲ್ಲೂ ಇದ್ರ ವಿಷಯ ಇರಬಾರ್ದು. ಯಾರಿಗಾದ್ರೂ ಗೊತ್ತಾದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಏನಿದು ನಮ್ಮ ಲೈಫು? ಟಿವಿ ಇಸ್ ನಾಟ್ ವರ್ಕಿಂಗು, ಫೋನ್ ಇಸ್ ನಾಟ್ ವರ್ಕಿಂಗು. ಹಿಂಗಾದ್ರೆ ನಾವು ಹುಣ್ಸೆನ್ ಕಿವುಚ್ಕೊಂಡಿರ್ಬೇಕಷ್ಟೇ. ಓಕೆ, ಈಗ ಡೇರ್ ಅವ್ರಿಗೊಂದು ಯಾರು ಕೊಡ್ತೀರಾ? ಚಿರು ಅವ್ರಿಗೆ. ಆಕ್ಚುಲಿ ನಮಗೆ ಒಂದು ಪ್ರಾಪ್ ಇದ್ದಿದ್ರೆ ತೋರಿಸ್ಬೋದಾಯ್ತು. ಆಕ್ಚುಲಿ ಏನ್ ಪ್ರಾಪ್ ಬೇಕು? ಗನ್ ಇದ್ದಿದ್ರೆ. ಗನ್ ಪ್ಲೇಟಲ್ಲೂ ಮಾಡ್ತಾರೆ ಅಂತ ಕೇಳಿದೆ ನಾನು. ಓಕೆ, ಒಂದು ಪ್ಲೇಟ್ ಕೊಡ್ತೀನಿ ಸರ್. ಈಗ ಚಿರು ಅವರಿಂದ ಆಟದ ಪ್ರದರ್ಶನ. 15ನ ತಿರುಗಿಸೋದು ನಾನ್ ಸ್ಟಾಪ್. ಒಂದು 8.5 ವರ್ಷ ತಿರುಗಿಸ್ಬೋದು ಹಂಗೆ ಅವರು ಆರಾಮಾಗಿ ಒಂದು ಕಡೆ ಕೂತ್ಕೊಂಡ್ರೆ. ನಿಜ. ಓಹೋ ಇದು ಎಕ್ಸ್ಟೆಂಡೆಡ್ ವರ್ಷನ್ ಇದು. ಸೊ ನನ್ನ ಒಂದು ಪಾತ್ರ ಬಂದು ಈ ಸಿನಿಮಾದಲ್ಲಿ ನನ್ನ ಕೈಲಿ ಏನೇ ಸಿಕ್ಕಿದ್ರು ತಿರುಗಿಸೋದು, ಆಟ ಆಡೋದೆ. ಓಕೆ, ಈಗ ಮೇಘನಾ ಅವರು ಒಂದು ಸತ್ಯ, ಆಮೇಲೆ ಇವರೆಲ್ಲ ನಿಮ್ಗೊಂದು ಡೇರ್ ಕೊಡ್ತಾರೆ. ಐ ಡೋಂಟ್ ನೋ ಹೌ ಫಾರ್ ಇದು ಪ್ರಾಬ್ಲಿ ನಾಟ್ ಫಾರ್ ದ ಗೇಮ್, ಬಟ್ ನನಗೆ ಇವಾಗಲೂ ಏನು ನೆನಪಿದೆ ಅಂದರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನನಗೆ ಯೋಗಿ ಅವ್ರು ನನ್ನ ಫಸ್ಟ್ ಮೀಟ್ ಮಾಡಿದ್ದು ಕಪ್ಪ ಅಲ್ಲಿ. ಸೊ ಅವಾಗ ಐ ಥಿಂಕ್ ನಾನು ಅವ್ರಿಗೆ ಒಂದು ಹೇಳಿದೆ, ಅವಾಗ ಎಲ್ಲ ಮಾಮ್ಸ್ ಎಲ್ಲ ಕಮರ್ಷಿಯಲ್ಸು ಅದೇ ಒಂದೇ ಕತೆ ಒಂದೇ ಹಾಗೆ, ಐ ಡೋಂಟ್ ವಾಂಟ್ ಟು ಡೂ ರೆಪಿಟೇಟಿವ್ ಸಿನಿಮಾ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. ಪ್ರಾಬಬ್ಲಿ ಅದೇನಾದರೂ ಅವ್ರಿಗೆ ಒಂದು ಎಫೆಕ್ಟ್ ಆಗಿತ್ತೋ ಏನೋ, ಅದಕ್ಕೆ ಅಲ್ಲ ಮಾಮ್ಸ್ ಇಂಥ ಒಂದು ವಿಭಿನ್ನ ಸಿನಿಮಾ ಮಾಡಿರೋದು ಇವತ್ತು ನೀವು. ದಟ್ ವಾಸ್ ದ ಟ್ರೂತ್, ಹಿ ಡಿಡ್ಂಟ್ ಟೆಲ್. ಅವ್ರು ಹೇಳಿಲ್ಲ, ಅದಕ್ಕೆ ಅವ್ರ ಪರವಾಗಿ ನಾನು ಹೇಳ್ತಿದ್ದೀನಿ. ಒನ್ ಆ್ಯಂಡ್ ಓನ್ಲಿ ಮಯೂರ ಮುತ್ತಿನ ಕಿಂಗಿವರು, ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕಂದೋರು, ಕನ್ನಡಕ್ಕೆ ಇರೋರು ಪರೇ ವರನಟ ರಾಜಕುಮಾರ. 1 ರಿಂದ 10 ಹೀಗಿತ್ತು, 1 ರಿಂದ 10 ಹೀಗಿತ್ತು. ಅಲ್ಲಿ ಒಂದು ಶೂಟೌಟ್ ನಡೆಯುತ್ತೆ ಸಿನಿಮಾದಲ್ಲಿ, ಒಂದು ಶೂಟೌಟ್ ನಡೆಯುತ್ತೆ. ಸೊ ಯೂಶಲಿ ಎಲ್ಲ ಈ ಫೈಟ್ ಸೀಕ್ವೆನ್ಸ್ ಆಮೇಲೆ ಶೂಟೌಟ್ ಇದ್ದಾಗ ನಮ್ಮ ಅಜಯ್ ಅಂತ ಒಬ್ಬರು ಇದ್ದಾರೆ, ಒಂದು ಬಾಂಬ್ ಪ್ಲೇಸ್ ಮಾಡ್ತಾ ಇರ್ತಾರೆ. ಸರ್ ಇದು ಇಲ್ಲಿರುತ್ತೆ, ನೋಡ್ಕೊಳ್ಳಿ ಹುಷಾರು, ಯಾಕೆ ಓಡಬೇಕಾಗಿತ್ತು. ನಾವು ಪ್ಲಾನ್ ಇದ್ದಿದ್ದು ಫಸ್ಟು ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಶೂಟ್ ಆಗುತ್ತೆ, ಈ ಕಡೆ ಬರ್ಬೇಕು ಇಲ್ಲಿ ಶೂಟ್ ಆಗುತ್ತೆ, ಆಮೇಲೆ ತಿರುಗಿ ಇಲ್ಲಿ ಬರ್ಬೇಕು ಇಲ್ಲಿ ಶೂಟ್ ಆಗುತ್ತೆ. ನಾವಿಲ್ಲಿ ನಿಂತ್ಕೊಂಡಿದ್ವಿ, ರೆಡಿ ಅಂತ ಚೈತನ್ಯ ಅವರು ಅಲ್ಲಿ ದೂರದಿಂದ ಕೂತ್ಕೊಂಡು ಎಲ್ಲ ಇದು ಮಾಡಿದ್ರೆ, ಈ ಕಡೆ ಸತ್ಯ ಕಡೆ ಅವರೆಲ್ಲ ರೆಡಿ ಸರ್ ಅಂತ ಹೇಳಿದ್ದಾರೆ. ಅಜಯ್ ವಯರ್ನ ಎತ್ಕೊಂಡೋಗಿ ಕರೆಕ್ಟಾಗಿ ಇಟ್ಟು ಎಲ್ಲೋ ನೋಡಿಕೊಂಡು
ಬಟನ್ ಹಿಂಗೆ ಒತ್ಬಿಟ್ಟಿದ್ರು. ಬಟನ್ ಹಿಂಗೆ ಒತ್ತಿದ ತಕ್ಷಣ ಎದುರುಗಡೆ ಇದ್ದಿದ್ದೆ, ಅದ್ರ ಮೇಲೆ ಹುಲ್ಲಲ್ಲಿ ಹಾಕ್ಬಿಟ್ಟಿದ್ರು. ಬಸ್ಟ್ ಆಯ್ತು. ನಾನು ಆಕ್ಚುಲಿ ಆ ಕಡೆ ತಿರ್ಕೊಂಡಿದ್ದೀನಿ, ಅವ್ರು ಈ ಕಡೆ ಹಿಂಗೆ ತಿರ್ಕೊಂಡು ಅಂದ್ರೆ ಇದು ಬಾಂಬ್ ಬಿಟ್ಟಿರೋ ಕಡೆ. ಬಸ್ಟ್ ಆಗಿದ ತಕ್ಷಣ ಒಂದು ರಿಯಾಕ್ಷನ್ ಅಲ್ಲೇ ಸ್ಕ್ರೀಮ್. ಮೇಘ್ನಾ ಸ್ತಬ್ಧರಾಗಿ ಹಿಂಗೆ ನೋಡ್ತಿದ್ದಾರೆ, ಕಣ್ಣಲ್ಲಿ ಹಂಗೆ ನೀರು ಗಳಗಳ ನೀರು ಬರ್ತಿದೆ ಕಣ್ಣಲ್ಲಿ. ಈ ಕಡೆ ತಿರುಗಿದ್ರೆ ಸತ್ಯ ಹೆಗಡೆ ಅವ್ರದ್ದು ಬ್ಲ್ಯಾಕ್ ಕ್ಲಾತ್ ಇರುತ್ತೆ ಕ್ಯಾಮ್ರಾಮನ್ಗೆ, ಅದು ಹಾಕೊಂಬಿಟ್ಟು ತಲೆ ಮೇಲೆ ಒಳಗೆ ನಗ್ತಾ ಇದ್ದಾರೆ ಜೋರಾಗಿ. ಗಾಳಿಯಲ್ಲಿ ತೇಲೋ ಆಸೆ, ಭೂಮಿಯಿಂದ ಜಾರಿ ಹೊರ ಹಾರೋ ಆಸೆ, ಅಸಲಿ ಆಟ ಶುರು. ಓಕೆ, ಇದೇ ಗ್ಯಾಪಲ್ಲಿ ಈ ಚಿತ್ರದ ಇನ್ನೊಬ್ಬ ಆಟಗಾರ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಅನೂಪ್ ಸರ್, ಮ್ಯೂಸಿಕ್ ಡೈರೆಕ್ಟರ್, ವೆಲ್ ನೋನ್ ಮ್ಯೂಸಿಕ್ ಡೈರೆಕ್ಟರ್. ವೆಲ್ಕಮ್ ಸರ್. ಎಲ್ರಿಗೂ ಆಟ ಆಡಿಸ್ತಾ ಇದ್ದೀನಿ, ಇವಾಗ ನಿಮ್ಮನ್ನು ಆಟಕ್ಕೆ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ಚಿತ್ರಕ್ಕೆ ಒಂದು ಥ್ರಿಲ್ಲರ್ ಅಥವಾ ಒಂದು ಸಸ್ಪೆನ್ಸ್ ಡ್ರಾಮಾ ಚಿತ್ರಕ್ಕೆ ಮ್ಯೂಸಿಕ್ ಮಾಡೋದು ಎಷ್ಟು ಕಷ್ಟ ಆಗಿತ್ತು, ಇಷ್ಟಪಟ್ಟಂತೂ ಮಾಡಿರ್ತೀರಾ, ಕಷ್ಟ ಎಷ್ಟಾಗಿತ್ತು ಅಂತ ಹೇಳ್ಬಿಡಿ. ಕಷ್ಟ ಒಬ್ಬರಿಂದನೇ ಆಗಿದ್ದಿದ್ದು, ಕಷ್ಟ ಆ ಥರ ಎಲ್ಲ ಏನಿಲ್ಲ, ಚಾಲೆಂಜಿಂಗ್ ಆಗಿತ್ತು, ಮಜಾ ಇತ್ತು. ತಾರಮಯ್ಯ ಹಾಡು ಮಾಡಬೇಕಾದ್ರಂತೂ ಸಖತ್ ಮಜಾ ಇತ್ತು, ಯಾಕಂದರೆ ಏನೇನು ಒಗಟ್ಟು ಬಿಡಿಸೋದು ಅಂತ ಅಲ್ಲಿ ತುಂಬ ಮಜವಾಗಿತ್ತು. ಸರ್, ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ, ಈ ಚಿತ್ರಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿದೆ, ಈಗ ಸಿನಿಮಾ ರೆಡಿ ಇದೆ, 28ನೇ ತಾರೀಕು ರಿಲೀಸ್ ಆಗ್ತಿದೆ. ನಿಮ್ಮ ಪ್ರಕಾರ ಇಷ್ಟು ಜನರಲ್ಲಿ ಯಾರು ತುಂಬ ಚೆನ್ನಾಗಿ ಆಟ ಆಡಿರೋರು? ತುಂಬ ಚೆನ್ನಾಗಿ ಆಟ ಆಡೋದು ನಾನೇನೆ. ಯಾಕೆ ಗೊತ್ತಾ, ತುಂಬ ಟೈಮ್ ಶೂಟಿಂಗ್ ಎಷ್ಟು ದಿನ ಮಾಡಿರೋದು ಸರ್? ಎಷ್ಟು ದಿನ ಸರ್ ಶೂಟಿಂಗ್ ಮಾಡಿರೋದು? 39 ದಿನ ಶೂಟಿಂಗು. ಸೊ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿರೋದು 45 ದಿನ. ಕೇಳಿದ್ದೀರಾ? ಸೊ ಚೆನ್ನಾಗಿ ನಾನು ಕಷ್ಟ ಕೊಟ್ಟಿದ್ದೀನಿ. ಆಟಗಾರ ಟೈಟಲ್ ಟ್ರ್ಯಾಕನ್ನು ಯೂಶಲಿ ಎಲ್ಲರೂ ಏನು ಅಂದರೆ ಹಾಡು ಮಾಡಿ ಶೂಟ್ ಮಾಡ್ತಾರೆ. ಇಲ್ಲಿ ಟೈಟಲ್ ಟ್ರ್ಯಾಕ್ ಶೂಟ್ ಮಾಡ್ಕೊಂಬಂದ್ಮೇಲೆ ಹಾಡು ಮಾಡಿದ್ರಂತಲ್ಲ ಸರ್, ಏನು ಸರ್ ಇದು ಯೋಗಿ ಸರ್? ಹೆಂಗಿದು? ಅದು 45 ಡೇಸ್ ಮ್ಯಾಜಿಕ್ಕಾ? ಇದು ಅನೂಪ್ ಸಿಲಿನ್ ಮ್ಯಾಜಿಕ್. ಅನೂಪ್ಗೆ ಒಂದು ಸಾಂಗ್ ಬೇಕು, ಟೈಟಲ್ ಟ್ರ್ಯಾಕು ಕೊಡೋ 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 ಅಂದರೆ ಬರ್ತಾಯಿದೆ ಸರ್, ಬರ್ತಾಯಿದೆ ಸರ್ ಬರ್ತಾಯಿದೆ. ಶೂಟಿಂಗ್ ಡೇಟ್ ಬಂದಾಯಿತು, ಇವಾಗ ಏನೋ ಬರ್ತಾಯಿದೆ ಸರ್, ನೀವು ಶೂಟಿಂಗ್ ಮಾಡ್ಕೊಂಡು ಬನ್ನಿ, ನಾನು ಕೊಡ್ತೀನಿ ಸಾಂಗು ಅಂತ. ಸೊ ನಮ್ಮ ಅನೂಪ್ ಸಿಲಿನ್ ಅವರು ಈ ಥರ ಹೇಳಿದ ಮೇಲೆ ನಾವೇನು ಮಾಡೋಕ್ಕಾಗಲಿಲ್ಲ. ಸೊ ಅದರಿಂದ ಇನ್ಫ್ಯಾಕ್ಟ್ ನಾವು ಆ ಶೂಟ್ ಮಾಡಿಕೊಂಡು ಬಂದ ಮೇಲೆ ಅವ್ನು ಕೊಟ್ಟಿದ್ದ ಟ್ರ್ಯಾಕೆ ನಾವು ಇಮಿಡಿಯೇಟ್ ಅವ್ನ ಟ್ರ್ಯಾಕ್ ಟ್ಯೂನ್ ಕೇಳಿದ ತಕ್ಷಣ ನಾವು ಎಲ್ಲರೂ ಯುನಾನಿಮಸ್, ಚೈತನ್ಯ, ಮೈಸೆಲ್ಫ್, ಕಣ್ಣನ್, ಸತ್ಯ, ಆಮೇಲೆ ಯೋಸೆಲ್ಫ್, ನಾವು ಎಲ್ಲ ಇಮಿಡಿಯೇಟ್ ಒಂದೇ ಟ್ಯೂನಿಗೆ ಎಲ್ಲರೂ ಓಕೆ ಸೂಪರ್ ಅಂದಿದ್ದು ಅದೊಂದೇ ಟೈಟಲ್ ಟ್ರ್ಯಾಕು. ಅದು ಮುಂಚೆ ಒಂದು 8 ಮಾಡಿದ್ವಾ? ಯಾವುದು ನಮಗೆ ನನಗೆ ಇಷ್ಟ ಆದರೆ ಚೈತನ್ಯಗೆ ಇಷ್ಟ ಆಗ್ತಾಯಿರಲಿಲ್ಲ, ನಮಗಿಬ್ರು ಇಷ್ಟ ಆದರೆ ಅಪ್ಪಂಗೆ ಇಷ್ಟ ಆಗ್ತಾಯಿರಲಿಲ್ಲ. ಎಷ್ಟು ಟಫ್ ಅನ್ನೋದು ಅದು ಒಬ್ಬ ಹೇಳ್ತಾನೆ, ನಮ್ಮ ಸಿನಿಮಾದ ನಾಯಕ ನಟ ಅವ್ರಿಗೆ ಗೊತ್ತು ಎಷ್ಟು ಕಷ್ಟ. ಏನಂದರೆ ಇವಾಗ ಅಲ್ಲಿ ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಕೆಲವ್ರಿಗೆ ಸಿಕ್ನೆಸ್ ಅನ್ನೋದು ಇರುತ್ತೆ. ಆ ಸಿಕ್ನೆಸ್ ಇದು ಫಸ್ಟ್ ಟೈಮ್ ನಾನು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತಿರೋದು. ಸಿಕ್ನೆಸ್ ಇದೆ ಅಂದಿದ ತಕ್ಷಣ ಅವನು ಫಸ್ಟು ಒಂದು ಟ್ಯಾಬ್ಲೆಟ್ ಬರುತ್ತೆ, ವಾಮಿಟಿಂಗ್ ಅದೆಲ್ಲ ಬರಬಾರ್ದು ಅನ್ನೋದು. ನನಗೆಲ್ಲ ಒಂದು ಕಡೆ ಅಯ್ಯಯ್ಯ ಅದೆಲ್ಲ ನಮ್ಗೆ ಆಗಲ್ಲ, ನಮಗೆ ಆಗತ್ತೆ, ಒಂದು ಓವರ್ ಕಾನ್ಫಿಡೆನ್ಸ್ ಅನ್ಸುತ್ತೆ. ಹೋದ್ವಿ, ಒಂದು ಎಕ್ಸೈಟ್ಮೆಂಟ್ ಬಿಗಿನಿಂಗಲ್ಲಿ, ಮುಂದೆ ಹೋಗಿ ನಿಂತ್ಕೋಬೇಕು ಅಂದರು ಒಂದು ಅಡ್ವೆಂಚರಸ್ ಆಗಿತ್ತು. ಎಲ್ಲ ಹೋದ್ವಿ, ಎಲ್ಲ ಅದು ದೋಣಿ ಹಿಂಗೆಲ್ಲ ಆಡ್ತಾ ಇತ್ತು ಅಂದರೆ ಅದ್ರ ಜೊತೆ ನಾನು ಒಂದು ಸ್ವಲ್ಪ ಸ್ವಿಂಗ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿ ಶೂಟ್ ನಡೀತಾ ಇತ್ತು. ಕರ್ಕೊಂಡೋಗಿ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟ ಅವನು. ಕರ್ಕೊಂಡೋಗಿ ಮಧ್ಯದಲ್ಲಿ ನಿಲ್ಸಾಕಾದ್ಮೇಲೆ ಬೋಟ್ ಯೂಶಲಿ ಇದು ನೀರಲ್ಲಿದ್ದಾಗ ಹಿಂಗೆ ಆಡ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಆಗ್ತು, ಏನು ಸರಿ ಇವಾಗ ಶಿಫ್ಟ್ ಇದು ಅಂದರೆ ಜಾಗಗಳು ಚೇಂಜ್ ಮಾಡ್ಬೇಕು ಎಲ್ಲ ಆ್ಯಕ್ಟರ್ಸು. ಇವಾಗ ಚಿರು ನೀನು ಒಳಗಡೆ ಇರು ಅಂತ ಹೇಳಿದ್ರು. ಒಳಗಡೆ ಬಂದೆ, ಅಲ್ಲಿ AC ಹಾಕಿದ್ದಾರೆ, ಆಮೇಲೆ ಪೆಟ್ರೋಲ್ ಸ್ಮೆಲ್ ಬೇರೆ ಜಾಸ್ತಿ ಆಗೋಗ್ಬಿಟ್ಟಿದೆ, ಸಫಕೇಷನ್ಸ್ ಜಾಸ್ತಿ ಆಗೋಯ್ತು. ಹೊರಗಡೆ ಹೋಗ್ತದಂಗೆ ನನ್ನ ತಲೆಯೆಲ್ಲ ಗಿರ್ರ್ ಅಂತ ಹೊಡಿತು, ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟು. ವಾಮಿಟ್ ಮಾಡಾಗಾದ್ಮೇಲೆ ಸ್ಮಾಲ್ ಎಲ್ಲಿದೆ ಅವ್ರಿಗೆ ಪಕ್ಕದಲ್ಲಿ ಇನ್ನೊಂದು ಬೋಟಲ್ಲಿದ್ದರು. ಸ್ಮಾಲ್ ಲೇಟ್ ಮಾಡ್ತಾ ಸ್ಮಾಲ್ ಅಂತ ಜ್ವರ ಕಿಸ್ತೀನಿ.
ಚೈತನ್ಯ ಆ ಕಡೆಯಿಂದ ಇವನ್ ಈ ಸ್ಪೀಕಿಂಗ್. ಸರ್ ಇನ್ನೊಂದೇನು ಸ್ಪೆಷಾಲಿಟಿ ಅಂದರೆ ನೀವು ಈ ಸಿನಿಮಾನ ನೀರಿನ ಮೇಲೆ ತೆಗೆದಿದ್ದೀರಾ, ಭೂಮಿ ಮೇಲೆ ತೆಗೆದಿದ್ದೀರಾ, ಗಾಳಿಯಲ್ಲಿ ಕೂಡ ತೆಗೆದಿದ್ದೀರಾ, ಹೆಲಿಕಾಪ್ಟರ್ ಶಾಟು, ಅದರಲ್ಲಿ ನಾನು ಐ ವಾಸ್ ಅ ಪಾರ್ಟ್ ಆಫ್ ಇಟ್. ತುಂಬ ಖರ್ಚು ಮಾಡಿಸಿ ತೆಗೆದಿರುವಂಥ ಸೀನ್ ಅದು, ಆ ಒಂದು ಎಕ್ಸ್ಪೀರಿಯೆನ್ಸು. ಆ್ಯಂಡ್ ಇನ್ನೊಂದು ನಾನು ಹೇಳಬೇಕು, ಎಲ್ಲ ಆ್ಯಕ್ಟ್ರಸ್ನು ಯೂಶಲಿ ಪ್ರೊಡ್ಯೂಸರ್ಸು ಕಾರಲ್ಲಿ ಕರೀತಾರೆ ಅಥವಾ ಡ್ರಾಪ್ ಮಾಡಿಸ್ತಾರೆ. ನಮ್ಮ ಯೋಗಿ ಸರ್ರು ರವಿಶಂಕರ್ ಅವ್ರನ್ನ ಜಕ್ಕೂರಿಂದ ಚಾಪರಲ್ಲೇ ಕರೆಸಿದ್ರಂತಲ್ಲ ಸರ್, ಏನದು, ಹೆಂಗಾಯ್ತದು? ಚಾಪರ್ ಬರ್ತಾ ಇತ್ತು HL-ಇಂದ. ನಮ್ಮ ರವಿಶಂಕರ್ ಅವ್ರ ಮನೆ ಬಂದು ಯಲಹಂಕದಿಂದ ಹೊಸೂರು ಹತ್ರ ಇರೋದು ಈ ಪ್ರೈವೇಟ್ ಏರ್ಪೋರ್ಟ್. ಸೊ ಅವನು ಯೋಗಿ ನಂಗೆ ಬರೋಕ್ಕೆ 2 hours ಆಗುತ್ತೆ ಅಂದ. ಅಪ್ಪ ನೀನು ಬಂದ್ರೇ ಅದು ಬೇಸಿಕ್ಲಿ ನನ್ನ ಸ್ವಾರ್ಥ, ಯಾಕೆಂದರೆ ಅವ್ನು ಅಲ್ಲಿಂದ ಬಂದರೆ ಫ್ಲೈಟ್ ಸುಮ್ಮನೆ ಚಾಪರ್ ವೇಸ್ಟ್ ಆಗುತ್ತಲ್ಲ, ಅಲ್ಲೇ ಇರಬೇಕಲ್ಲ ಅಂದ್ಬಿಟ್ಟು ಅವ್ನ ಕರೆಸ್ದೆ. ಅವ್ನು ತುಂಬ ಅವ್ನ ಲೈಫ್ ಆ್ಯಂಬಿಷನ್ ಅಂತೆ. ಬಂದ್ಮೇಲೆ ಹೇಳ್ದ, ಸ್ಮಾಲ್ ನನ್ನ ಲೈಫ್ ಆ್ಯಂಬಿಷನ್ ಯೋಗಿ, ನಾನು ಚಾಪರ್ ಬಂದೇ ಇರಲಿಲ್ಲ ಅಂದ್ಬಿಟ್ಟು. ಕನ್ನಡ ಜನತೆಗೆ ಡಬಲ್ ನಮಸ್ಕಾರ. ನಿಮಗೂ ಆ ದ್ವೀಪದಲ್ಲಿದ್ದು 1 ಕೋಟಿ ರೂಪಾಯಿ ಗೆಲ್ಲೋ ಆಸೆನಾ? ನೀವ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಟಾಪ್ ಸೀಕ್ರೆಟ್. ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆಪ್ ಯಾವುದ್ರಲ್ಲೂ ಇದ್ರ ವಿಷಯ ಇರಬಾರ್ದು. ಯಾರಿಗಾದ್ರೂ ಗೊತ್ತಾದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಏನಿದು ನಮ್ಮ ಲೈಫು? ಟಿವಿ ಇಸ್ ನಾಟ್ ವರ್ಕಿಂಗ್, ಫೋನ್ ಇಸ್ ನಾಟ್ ವರ್ಕಿಂಗ್. ಹಿಂಗಾದ್ರೆ ನಾವು ಹುಣ್ಸೆನ್ ಕಿವುಚ್ಕೊಂಡಿರ್ಬೇಕಷ್ಟೇ. ಓಕೆ, ಈಗ ಈ ಟೀಮು ನೋಡಿದ್ರೆ ಹೇಗೆ ಹೋರಾಡಿದ್ರು ಅಂತ. ಇನ್ನೊಂದು ಲಾಸ್ಟ್ ಗೇಮು, ಈ ಟೀಮಿಂದ ಒಬ್ಬರು ಮತ್ತು ಈ ಟೀಮಿಂದ ಅಂದರೆ ಈ 4 ಜನದಲ್ಲಿ ಒಬ್ಬರು ನಿಮ್ಮ ನಾಲ್ಗೆನ ನಿಮ್ಮ ಮೂಗೆಗೆ ಮುಟ್ಟಿಸ್ಕೋಬೇಕು. ಓಕೆ ರೆಡಿ? ಈ ಕಡೆಯಿಂದ ಈ ಟೀಮಿಂದ ಪ್ರೊಡ್ಯೂಸರ್ ಟೀಮಿಂದ ಯೋಗಿ ಅವರು, ಡೈರೆಕ್ಟರ್ ಟೀಮಿಂದ ಪಾವನ ಅವರು. ಯೋಗಿ ಅವರೇ, ನಿಮ್ಮ ಟೈಮ್ ಈಗ ಶುರು. ಅಯ್ಯೋ ಮೂಗಲ್ಲಿರೋದೆಲ್ಲ ಆಚೆ ಬಂದ್ಬಿಟ್ರೆ ಕಷ್ಟ, ಬಾಯೊಳಗೆ ಆಯ್ತಾ? ಅವ್ರ ಮೂಗನ್ನೇ ಕೆಳಗೆ ತಂದ್ರು, ನಾಲ್ಗೇನು ಮೇಲೆ ಹಾಕೊಳ್ಳಿ ನೋಡಿ. ಅದಕ್ಕೆ ನೋಡಿದ್ರಲ್ಲ ಅಸಲಿ ಆಟ ಹೇಗಿತ್ತು ಅಂತ. ನಿಜವಾಗ್ಲೂ ಆಟಗಾರನ ಅಸಲಿ ಆಟ ಶುರು ಆಗೋದು ಯಾವತ್ತು? 28 ವರಮಹಾಲಕ್ಷ್ಮಿ ಹಬ್ಬ. ಚೈತನ್ಯ ಸರ್, ಸಿನಿಮಾ ಬಗ್ಗೆ ಲಾಸ್ಟ್ ಒಂದು ಮಾತು. ಒಂದು ದ್ವಾರಕೀಶ್ ಚಿತ್ರ ಅಂತ ಒಂದು ದೊಡ್ಡ ಸಂಸ್ಥೆ, ಅವರ 49ನೇ ಸಿನಿಮಾ ಇದು. ನಮ್ಮೆಲ್ಲರ ಶ್ರಮ ಪ್ರೀತಿ ಇದರಲ್ಲಿದೆ. ನಾವೆಲ್ಲರೂ ಒಂದು ಉತ್ತಮವಾದ ಸಿನಿಮಾ, ಕನ್ನಡ ಆಡಿಯನ್ಸ್ ನನ್ನ ಪ್ರಕಾರ ಯಾವಾಗಲೂ ನಾನು ಅಂದ್ಕೊಳ್ಳೋದು ದೇ ಆರ್ ಎ ವೆರಿ ಇಂಟೆಲಿಜೆಂಟ್ ಆಡಿಯನ್ಸ್. ನಾವು ಯಾವಾಗಲೂ ಅವರ ಮಟ್ಟಕ್ಕೆ ನಾವು ಏರಬೇಕಾಗುತ್ತೆ, ಅವ್ರ ಮಟ್ಟಕ್ಕೆ ಇಳಿಯೋಕ್ಕಾಗೋದಿಲ್ಲ. ಕನ್ನಡ ಆಡಿಯನ್ಸು ಈಗಲೂ ಇತ್ತೀಚೆಗೆ ಗೆದ್ದಿರೋ ರಂಗಿತರಂಗ ಆ ಥರ ಸಿನಿಮಾ ನೋಡಿದ್ರೆ ಭಾಳ ವಿಭಿನ್ನವಾದ ಪ್ರಯತ್ನಗಳನ್ನು, ಭಾಳ ಬುದ್ಧಿಯಿಂದ ಮಾಡಿರುವಂಥ ಸಿನಿಮಾಗಳಿಗಿನ್ನ ಅವರು ಯಾವಾಗಲೂ ಪ್ರೋತ್ಸಾಹ ನೀಡ್ತಾರೆ. ಆ ಥರದ ಸಿನಿಮಾ ಆಟಗಾರ. ನೀವೆಲ್ಲರೂ ನಮಗೆ ಪ್ರೋತ್ಸಾಹ ನೀಡ್ತೀರಾ, ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಕನ್ನಡ ಜನತೆಗೆ ಡಬಲ್ ನಮಸ್ಕಾರ. ನಿಮಗೂ ಆ ದ್ವೀಪದಲ್ಲಿದ್ದು 1 ಕೋಟಿ ರೂಪಾಯಿ ಗೆಲ್ಲೋ ಆಸೆನಾ? ನೀವ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಟಾಪ್ ಸೀಕ್ರೆಟ್. ಫೇಸ್ಬುಕ್, ಟ್ವಿಟರ್, ವಾಟ್ಸ್ಆಪ್ ಯಾವುದ್ರಲ್ಲೂ ಇದ್ರ ವಿಷಯ ಇರಬಾರ್ದು. ಯಾರಿಗಾದ್ರೂ ಗೊತ್ತಾದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಏನಿದು ನಮ್ಮ ಲೈಫು? ಟಿವಿ ಇಸ್ ನಾಟ್ ವರ್ಕಿಂಗ್, ಫೋನ್ ಇಸ್ ನಾಟ್ ವರ್ಕಿಂಗ್. ಹಿಂಗಾದ್ರೆ ನಾವು ಹುಣ್ಸೆನ್ ಕಿವುಚ್ಕೊಂಡಿರ್ಬೇಕಷ್ಟೇ. ಲೈಫ್ ಇಸ್ ಫುಲ್ಲು ನಾದಮಯ. ಒಂದರಿಂದ 10 ಹೀಗಿತ್ತು.